ವಂದ್ಯಾ ವಿದ್ಯೋತಿತಜಗತ್ರಯಾ ಅನವದ್ಯಂ ವಚೋ ಹೃದ್ಯಂ ಶ್ರೀವಿದ್ಯಾನಃ ಪ್ರಯಚ್ಛತು ಆದ್ಯಶಂಕರ ಸಂವಂದ್ಯಾ ಹೃದ್ಯಾ ಸದ್ಯಃ ಫಲೋದಯಾ ವಿದ್ಯಾ ವಿದ್ಯೋತಮಾನಾದ್ಯಾ ಶ್ರೀವಿದ್ಯಾ ಪಾತು ಮಾಂ ಸದಾ ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಹಿಂದೆ ಶ್ರೀಮಠಕ್ಕೆ ಅತ್ಯಂತ ಪರಿಚಿತರಾದ ಒಬ್ಬರು ವೃದ್ಧ ದಂಪತಿಗಳು ಬಂದಿದ್ದರು. ಅವ್ರ ಮನೆಯಲ್ಲಿ ಶುಭ ಕಾರ್ಯಗಳು ನಡೆದಿದ್ವು, ಬಂದಿರಲಿಲ್ಲ. ದರ್ಶನಕ್ಕೆ ಬಂದವಾಗ ವಿನೋದವಾಗಿ ಮಾತಾಡ್ತಾ ಇದ್ದರು. ಅವರು ಹಿರಿಯ ಮಗನ ತೋರಿಸಿ, ಇವ ವಿದೇಶದಲ್ಲಿರ್ತಾನೆ, ಇವನು ಮನ್ಮಥ ಅಂದರು. ಇವನು ಎರಡನೇ ಮಗ ಇಲ್ಲೇ ಕೆಲಸ ಮಾಡ್ಕೊಂಡಿದ್ದಾನೆ, ಇವನು ರಾಕ್ಷಸ. ಮೂರನೇವನು ತೋರಿಸಿ, ಇವನು ಮನೆ ಕಡೆ ಕೆಲಸ ಮಾಡ್ಕೊಂಡಿದ್ದಾನೆ, ಇವ ವಿರೋಧಿ ಅಂತಂದರೆ. ನಾನು ನಗ್ತಾ ಯಾಕೆ ಹಿಂಗೆ ಹೇಳ್ತೀರಿ ಅಂತ ಕೇಳಿದೆ. ಏನಿಲ್ಲ, ಅವ ಮನ್ಮಥ ಸಂವತ್ಸರದ ಹುಟ್ಟಿದವನು, ಹಾಗಾಗಿ ಅವನಿಗೆ ಮನ್ಮಥ. ಇವನು ರಾಕ್ಷಸ ಸಂವತ್ಸರದಲ್ಲಿ ಹುಟ್ಟಿದವನು, ರಾಕ್ಷಸ. ಅವನು ವಿರೋಧಿ ಸಂವತ್ಸರದಲ್ಲಿ ಹುಟ್ಟಿದವನು. ಮತ್ತು ಎಲ್ಲ ಹಿಂಗಿದ್ದ ಹೆಸರಾಯ್ತಲ್ಲ. ಇಲ್ಲ, ಆ ಮನ್ಮಥನ ಹೆಸರು ಸೌಮ್ಯ. ಮತ್ತು ಅವಳಾರು ಬೇರೆ ಆಯ್ತಲ್ಲ. ಇಲ್ಲ, ಅವಳು ಸೌಮ್ಯ ಸಂವತ್ಸರದಲ್ಲಿ ಹುಟ್ಟಿದ್ದು ಅಂದರು. ಹೀಗೆ ಸಂವತ್ಸರದಿಂದ ಅವರು ವಿನೋದ ಮಾಡಿದರು. ನಮ್ಮ ಸಂವತ್ಸರದಲ್ಲಿ ಪ್ರಭವದಿಂದ ಹಿಡ್ಕೊಂಡು ಕ್ಷಯ ಸಂವತ್ಸರದವರೆಗೆ 60 ಸಂವತ್ಸರಗಳಿದೆ. ಆ ಸಂವತ್ಸರಗಳಲ್ಲಿ ರಾಕ್ಷಸ ಸಂವತ್ಸರ, ವಿರೋಧಿ ಸಂವತ್ಸರ, ವಿಕಾರಿ ಸಂವತ್ಸರ, ಮನ್ಮಥ ಸಂವತ್ಸರ ಎಲ್ಲ ಇದೆ. ಈ ಸಂವತ್ಸರದಲ್ಲಿ ಹುಟ್ಟಿದವರೆಲ್ಲ ಹಾಗೆ ಇರಬೇಕು ಅಂತೇನಿಲ್ಲ. ಈ ಸಂವತ್ಸರಗಳೆಲ್ಲ ಒಂದೊಂದು ದೇವತೆಗಳನ್ನು ಕುರಿತಾಗಿ ಅಲ್ಲಿ ಸ್ಥಿರವಾಗಿರುವಂತಹದ್ದು. ಆದ್ದರಿಂದ ಸಂವತ್ಸರ ಇಲ್ಲಿ ಪ್ರಧಾನವಾಗುತ್ತೆ ಹೊರತು ಸಂವತ್ಸರದ ಗುಣಗಳಲ್ಲ. ಇನ್ನು ಕಲಿಯೋದ್ರಿಂದ ಅವರಿಗೆ ಆ ಗುಣಗಳು ಮುಂದೆ ಬೆಳವಣಿಗೆಯಿಂದ, ಸಹವಾಸದಿಂದ, ಪರಂಪರೆಯಿಂದ ಬಂದಿರಬಹುದು. ಈ ಮನುಷ್ಯ ಹುಟ್ಟೋದು ಯಾವಾಗ ಅಂತಂದರೆ ಮಾತೃಗರ್ಭದಿಂದ ಹೊರಗೆ ಬಂದ ಮೇಲೆ ಅಂತ ತಿಳ್ಕೊಂಡಿರ್ತೀವಿ. ಆದರೆ ನಮ್ಮ ಕವಿಗಳು ಹೇಳ್ತಾರೆ, ಸಜಾತೋ ಏನ ಜಾತೇನ ಯಾತಿ ವಂಶಃ ಕುಲೋನ್ನತಿಂ. ಯಾರು ಹುಟ್ಟಿದ್ರಿಂದ ಅವನ ವಂಶವೇ ಉದ್ಧಾರವಾಗುತ್ತೋ ಅವನು ನಿಜವಾಗಲೂ ಹುಟ್ಟಿದವನು ಅಂಥೇಳಿ. ಇಂಥ ಗೂಢಾರ್ಥವನ್ನೇ ನಮಗೆ ಭಗವದ್ಗೀತೆ ಒಳಗೆ ಶ್ರೀಕೃಷ್ಣ ಯಃ ಪಶ್ಯತಿ ಸಪಶ್ಯತಿ ಅಂಥೇಳಿ ಪದೇ ಪದೇ ಉಲ್ಲೇಖ ಮಾಡಿ ಹೇಳಿರ್ತಾನೆ. ಅದರ ಅರ್ಥ ಏನು ಅಂದರೆ, ಈಗ ಕಣ್ಣು ಸರಿ ಇಲ್ಲದೆ ಇದ್ದವನು ರಾತ್ರಿ ಚಂದ್ರನ ನೋಡ್ತಾನೆ. ಅವನಿಗೆ ಚಂದ್ರ ಎರಡೆರಡಾಗಿ ಕಾಣುತ್ತೆ. ಆದರೆ ಚಂದ್ರ ಎರಡಿದ್ದಾನ ಕೇಳಿದರೆ ಇಲ್ಲ. ಇನ್ನೊಬ್ಬನು ಸರಿಯಾಗಿದ್ದವನು ನೋಡಿದರೆ ಅವನಿಗೆ ಚಂದ್ರ ಒಂದೇ ಕಾಣುತ್ತೆ. ಅಂದರೆ ಇವನು ನೋಡಿದ್ದಾನೆ, ಅವನು ನೋಡಿದ್ದಾನೆ. ಯಃ ಪಶ್ಯತಿ ಸಪಶ್ಯತಿ ಅಂದರೆ ಯಾರು ನೋಡ್ತಾನೋ ಸರಿಯಾಗಿ ಅವನು ನೋಡ್ತಾನೆ ಅಂತ ಕೃಷ್ಣನ ಅರ್ಥ. ಅಂದರೆ ಅದನ್ನು ಆಚಾರ್ಯರು ಹೀಗೆ ವರ್ಣನೆ ಮಾಡಿದ್ದಾರೆ. ಅಂದರೆ ಎರಡೆರಡು ಚಂದ್ರ ಕಾಣೋ ಹಾಗೆ ನೋಡ್ತಾನಲ್ಲ, ಅವನು ನೋಡಿದವನಲ್ಲ. ಯಾರು ಚಂದ್ರನ ನೋಡಿ ಇವನು ಒಬ್ಬನೇ ಇದ್ದಾನೆ ಅಂಥೇಳಿ ತಿಳ್ಕೊಂಡು ನೋಡ್ತಾನಲ್ಲ, ಅವನು ನಿಜವಾಗಲೂ ನೋಡ್ತಾನೆ ಅಂಥೇಳಿ. ಅದೇ ರೀತಿಯಾಗಿ ಯಾರು ಹುಟ್ಟೋದ್ರಿಂದ ಅವನ ವಂಶಕ್ಕೆ ಉನ್ನತಿ ಸಿಗುತ್ತೋ, ಒಳ್ಳೆ ಹೆಸರು ಬರುತ್ತೋ, ಅವನು ನಿಜವಾಗಲೂ ಹುಟ್ಟಿದವನು ಅಂಥೇಳಿ ಕರೀತಾರೆ. ನಮ್ಮ ಪರಂಪರೆಯಲ್ಲೂ ಸಹ ಅದನ್ನೇ ನೋಡ್ತಿರ್ತೀವಿ. ಉತ್ತಮ ಕುಲದಿಂದ ಹುಟ್ಟಿ ಅವನು ಬೇರೆ ರೀತಿಯಾಗಿ ಬೆಳೆದ ಅಂತಂದರೆ ಅದರಿಂದ ಹೆಸರಿಗೆ ಬರೋದಿಲ್ಲ. ಅದೆಲ್ಲ ಹೋಗೋ ಹೊತ್ತಿಗೆ ದೊಡ್ಡದೊಂದು ಕಸಾಯಿಖಾನೆ ಎಲ್ಲ ಇತ್ತಂತೆ. ಇಂಥ ಕಸಾಯಿಖಾನೆ ನಮ್ಮ ಊರಲ್ಲಿ ಇರಲೇ ಇಲ್ಲ, ಇದ್ಯಾಕಪ್ಪ ಇಲ್ಲೆಲ್ಲ ತಂದರು ಹಿಂಗೆ ಅಂಥೇಳಿ. ಆಮೇಲೆ ಅದು ಓನರೆಲ್ಲ ಯಾರು, ಅವ್ರೇನು ಅಷ್ಟು ದುಡ್ಡಿದ್ದವ್ರ, ಹೆಂಗೆ ನಡೆಸ್ತಾರೆ ಅಂತ ಕೇಳಿದರೆ ನಾರಾಯಣ್ ದೀಕ್ಷಿತರು ಅಂತೇಳಿ ಅವ್ರ ಹೆಸರು. ಅವ್ರು ಹೋಗಿ ಅಂಥ ಅಂಗಡಿ ಅವ್ರ ಹೆಸರಿಗೂ ಈ ನಡೆಸೋದಕ್ಕೂ ಏನು ಅರ್ಥ ಇದೆ? ಎಂಥದ್ದು ಇಲ್ಲ. ಮತ್ತು ಇಂಥವ್ರು ಅಂಥ ಕುಲದಲ್ಲಿ ಹುಟ್ಟಿದರೂ ಸಹ ಆ ವಂಶಕ್ಕೆ ಭೂಷಣವಾಗಲಿಲ್ಲ, ಅದಕ್ಕೆ ಸರಿಯಾದ ಕಾರ್ಯಗಳನ್ನೆಲ್ಲ ನಡೆಸಲಿಲ್ಲ. ಹಾಗಾಗಿ ಅಂಥವ್ರನ್ನೆಲ್ಲ ನಾವು ಹುಟ್ಟಿದವರು ಅಂಥೇಳಿ ಹೇಳಲಿಕ್ಕೆ ಬರೋದಿಲ್ಲ. ಯಾರಿಂದಾಗಿ ಸಮಾಜಕ್ಕೂ ವಂಶಕ್ಕೂ ಒಳ್ಳೆ ಹೆಸರನ್ನು ಸಂಪಾದನೆ ಕೊಡಲಿಕ್ಕೆ ಮಾಡ್ತಾರೋ ಅಂಥವ್ರು ನಿಜವಾಗಲೂ ಹುಟ್ಟಿದವರು ಅಂಥೇಳಿ. ಅದು ನಮ್ಮ ಶಾಸ್ತ್ರ ಪ್ರಕಾರ ಹೆಂಗೆ ಹೇಳ್ತಾರೆ, ಪ್ರಸಾದ ಜನಿರುಚ್ಯತೆ. ಇಂಥದ್ದು ಅನುಗ್ರಹ ಸಿಕ್ಕದವಾಗ ಅದು ಉತ್ತಮವಾದ ಜನ್ಮ ಅಂಥೇಳಿ.
ಒಬ್ಬ ಸಾಧು ನಿತ್ಯ ಭಿಕ್ಷೆಗೋಸ್ಕರ ಒಂದು ಮನೆ ಮುಂದೆ ಹೋಗಿದ್ದ. ಊರಿಗೆ ಹೊಸಬರು ಬೇರೆ, ಸಾಧುಗಳಿಗೆ ಎಲ್ಲಿ ಗೃಹಸ್ಥರು ಇರ್ತಾರೋ ಅಂಥ ಕಡೆಗೆ ಮಧ್ಯಾಹ್ನದ ಹೊತ್ತಿಗೆ ಹೋಗಿ ಭವತಿ ಭಿಕ್ಷಾಂದೇಹಿ ಅಂತ ಹೇಳಿದರೆ ಅವರಿಗೆ ಅಲ್ಲಿ ಆಹಾರ ಸಿಗುತ್ತೆ. ಗೃಹಸ್ಥರ ಕರ್ತವ್ಯ ಅದು. ಈ ಸಾಧು ಸಂತರ ಕರ್ತವ್ಯನೂ ಹೀಗೆ ಭಿಕ್ಷೆ ಬೇಡೋದು. ಅವ್ರಿಗೆ ಭಿಕ್ಷುಕ ಅಂತಲೇ ಹೆಸರು ಸನ್ಯಾಸಿಗಳಿಗೆಲ್ಲ. ಹಾಗೆ ಒಂದು ಮನೆ ಮುಂದಗಡೆ ನಿಂತ್ಕೊಂಡು ಭವತಿ ಭಿಕ್ಷಾಂದೇಹಿ ಅಂತ ಹೇಳಿ ಜೋರಾಗಿ ಆ ಸಾಧು ಹೇಳ್ದ. ತಕ್ಷಣ ಮನೆ ಒಳಗಿಂದ ಹೆಣ್ಮಗಳು ಅವ್ರಿಗೆ ಭಿಕ್ಷೆ ಹಾಕಲಿಕ್ಕೆ ಅಂಥೇಳಿ ಬಂದರು. ಅವನಿಗೆ ಮೊದಲು ನೋಡಿದ ತಕ್ಷಣ ಸಂತೋಷ ಆಯಿತು. ಎಷ್ಟೋ ಕಡೆ ಹೋದರೆ ಬಾಗಿಲು ತೆಗೆದಿರೋದಿಲ್ಲ, ನೀನು ಮುಂದೆ ಹೋಗಿ ಅಂತೆಲ್ಲ ಹೇಳೋದಿರುತ್ತೆ. ಇಲ್ಲಿ ಹೇಳೋದ್ರೊಳಗೆ ಬಾಗಿಲು ತೆಕ್ಕೊಂಡು ಬಂದು ಸಂತೋಷದಿಂದ ಭಿಕ್ಷೆ ಹಾಕ್ಲಿಕ್ಕೆ ಬಂದಲ್ಲ ಅಂಥೇಳಿ. ಆಕೆ ನೀವು ನೋಡ್ದ ಮಹಾಲಕ್ಷ್ಮಿ ಹಾಗೆ ಇದ್ಲು. ಇವನಿಗೆ ತುಂಬ ಸಂತೋಷ ಆಯಿತು, ಮನಸ್ಸು ಪ್ರಸನ್ನವಾಯಿತು ಸಾಧಿಗೆ. ಅವರು ಅವ್ರ ಹತ್ರ ಕೇಳಿದರು, ಈಕೆ ಮನೆ ಯಜಮಾನಿಯೋ ಏನು ಅಂಥೇಳಿ ಅವ್ರಿಗೆ ಸಂದೇಹ ಬಂದು ಅವರು ಒಂದು ಪ್ರಶ್ನೆ ಕೇಳಿದರು, ಅಮ್ಮ ನಿನಗೆ ಏನು ವಯಸ್ಸು ಅಂಥೇಳಿ, ಅದರಿಂದ ಕಂಡುಹಿಡೋಣ ಅಂಥೇಳಿ. ಆದರೆ ಹೆಣ್ಮಕ್ಳ ಹತ್ರಗೆ ಈ ವಯಸ್ಸನ್ನೆಲ್ಲ ಕೇಳಬಾರ್ದಂತೆ, ಯಾಕೆಂದರೆ ಅವರು ಕೇಳಿದ್ರು ಅದೆಲ್ಲ ಹೇಳೋದಿಲ್ಲ. ಅದೇ ನೋಡಿ ಮುದುಕರಾಗಿರ್ತಾರೆ, ಅಂತಹ ಹೆಣ್ಮಕ್ಳ ಹತ್ರ ಹೋಗಿ ಏನಮ್ಮ ನಿಂಗೆ ಏನು ವಯಸ್ಸಾಯಿತು ಅಂದರೆ ಆ ವಯಸ್ಸೆಲ್ಲ ಕಟ್ಕೊಂಡು ಏನಾಗಬೇಕಾಗಿದೆ, ನನ್ನನ್ನು ನೋಡಿದ್ರೆ ಸಾರಿ ನಾನು ಗಟ್ಟಿಮುಟ್ಟಿ ಆಗಿದ್ದೀನಿ, ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳ್ತಾರೆ ಹೊರತು ವಯಸ್ಸು ಹೇಳೋದಿಲ್ಲ. ಇಲ್ಲಿ ಹೋಗಿ ಈ ಸಾಧು ನೋಡಿದ ತಕ್ಷಣ ವಯಸ್ಸೇನಮ್ಮ ಅಂಥೇಳಿ ಕೇಳಿಬಿಟ್ಟ. ಆದರೆ ಆಕೆ ತಕ್ಷಣವೇ ಉತ್ತರ ಹೇಳಿದ್ದು, ಗುರು ಮಹಾರಾಜ ನನಗೆ 5 ವಯಸ್ಸು ಅಂಥೇಳಿ. ಇವರು ಸಾಧುಗಳು ಯೋಚನೆ ಮಾಡಿದರು, ಇಷ್ಟೆಲ್ಲ ನಾನು ಯೋಚನೆ ಮಾಡಿದ್ದೆ, ಮಹಾಲಕ್ಷ್ಮಿ ಹಂಗಿದ್ದಾಳೆ, ಇವಳು ಮನೆ ಯಜಮಾನಿಯೋ ಇಷ್ಟ ಸದ್ಗುಣ ಎಲ್ಲ ಇಟ್ಕೊಂಡಿದ್ದಾಳಲ್ಲ ಅಂಥೇಳಿ ಏನಮ್ಮ ವಯಸ್ಸು ಅಂತ ಕೇಳಿದರೆ ಹಿಂಗೆ ಗೇಲಿ ಮಾಡುವಂಗೆ 5 ವಯಸ್ಸು ಅಂತ ಹೇಳ್ತಾಳಲ್ಲ. ನೋಡಿದರೆ ಇವಳಿಗೆ ವಯಸ್ಸು ಆಗಿದೆ, ಅಷ್ಟೇನು ಮುದುಕಿ ಅಲ್ಲದೆ ಹೋದರೂ ಏನೊಂದು 25 ವಯಸ್ಸು ಇರ್ಬೋದು, ಆದರೂ ಹಿಂಗೆ ಹೇಳ್ತಾಳಲ್ಲ ಅಂಥೇಳಿ. ಸರಿ, ಇವರಿಗೂ ಸಾಧುಗೂ ಅನ್ನಿಸ್ತು, ನಾನು ಕಂಡು ಹಿಡಿದು ಬಿಡ್ತೀನಿ ಅಂಥೇಳಿ. ಸರಿ, ನಿನ್ನ ಗಂಡಂಗೆ ಏನಮ್ಮ ವಯಸ್ಸು ಅಂತ ಕೇಳಿದ್ರು. ಅವಳು ಹೇಳಿದ್ರು, ನನ್ನ ಗಂಡಂಗೆ 4 ವಯಸ್ಸು ಅಂಥೇಳಿ. 4 ವರ್ಷ ಅಂತ. ನಿಂಗೆ 5 ವರ್ಷ, ಅವಳಿಗೆ 4 ವರ್ಷ. ಹಾಗಾದ್ರೆ ಮನೆಯಲ್ಲಿ ಹಿರಿಯವರು ಇರ್ತಾರಲ್ಲ, ಅತ್ತೆ ಮಾವ, ಅದನ್ನು ಕೇಳಿ ತಿಳ್ಕೊಳ್ಳೋಣ ಅಂತ ಸಾಧು ಕೇಳಿದರು. ಅತ್ತೆಗೆ ಈಗೊಂದು 3 ವರ್ಷ ಅಂತ. ಅತ್ತೆಗೆ 3 ವರ್ಷ. ಸರಿ, ಮಾವ ಹುಟ್ಟೇ ಇಲ್ಲ ಅಂತಂದ್ರೆ. ಅಲ್ಲ, ನಿಂಗೆ 5 ವರ್ಷ ಅಂತೀಯಮ್ಮ, ಗಂಡಂಗೆ 4 ವಯಸ್ಸು, ಅತ್ತೆಗೆ 3 ವಯಸ್ಸು ಅಂತ ಹೇಳ್ತಿ, ಮಾವ ಹುಟ್ಟೇ ಇಲ್ಲ ಅಂತ ಹೇಳ್ತಿಲ್ಲ, ಯಾಕೆ ಅಂತ ಹೇಳಿದ್ರಿ. ಗುರು ಮಹಾರಾಜ, ನಿಮ್ಮ ಹತ್ರ ಏನು ಹೇಳೋದು, ಇದರಲ್ಲೇನು ಅಂಥ ರಹಸ್ಯ ಇದೆ, ನೀವೇ ನನ್ನನ್ನು ಹೀಗೆಲ್ಲ ಕೇಳ್ತಿರಲ್ಲ. ನಮ್ಮ ಮನೆ ನೋಡಿ, ನಮ್ಮ ಮನೇಲಿ ಮೊದಲು ಯಾವ ಸಂಸ್ಕಾರವೂ ಇರಲಿಲ್ಲ. ದಿವಸ ಅಲ್ಲಿ ಗಲಾಟೆ ಇಲ್ಲಿ ಗಲಾಟೆ ಹೀಗೆ ಮಾಡ್ಕೊಂಡು ತಿರುಗ್ತಾಯಿದ್ರು. ದೇವ್ರ ದಿಂಡ್ರು ಅಂತ ಕೇಳೋದೇ ಬೇಡ, ಮನೇಲಿ ಪೂಜೆ ಪಾರಾಯಣ ಎಂಥದ್ದು ಇಲ್ಲವೇ ಇಲ್ಲ. ನಾನು ಇಲ್ಲಿ ಮನೆಗೆ ಬಂದವಾಗ ವಾತಾವರಣ ಎಲ್ಲ ಹಾಗೇ ಇತ್ತು. ನನಗೂ ಏನು ಮಾಡಬೇಕು ಅಂತ ಕಂಡಿರಲಿಲ್ಲ. ಆಮೇಲೆ ಒಬ್ಬ ಗುರು ಮಹಾರಾಜರಿಂದ ನನಗೆ ಗುರು ಮಂತ್ರೋಪದೇಶ ಸಿಕ್ತು. ಆ ಮಂತ್ರೋಪದೇಶ ಸಿಕ್ಕಿ ನನಗೀಗ 5 ವಯಸ್ಸಾಯಿತು ವರ್ಷ. ಆದ್ದರಿಂದ ಗುರು ಅನುಗ್ರಹದಿಂದ ನನಗೆ ಜನ್ಮ ಸಿಕ್ಕಿದೆ ಅನ್ನೋದಕ್ಕೋಸ್ಕರ ನನ್ನ ವಯಸ್ಸು 5 ಅಂತ ಹೇಳಿದೆ. 5 ವಯಸ್ಸಿಂದ. ಮತ್ತು ಗಂಡಂಗೆ 4 ವಯಸ್ಸು. ಅವರು ಹೀಗೆ ಇದ್ದವರಯ್ಯ. ಅವರಿಗೆಲ್ಲ ನಾನು ಉಪದೇಶ ಆದಮೇಲೆ ಹೇಳಿ ಅವರು 4 ವರ್ಷದ ಕೆಳಗಡೆ ಅವರು ಗುರುಮಂತ್ರೋಪದೇಶ ತಗೊಂಡ್ರು. ಹಾಗಾಗಿ ಅವ್ರಿಗೆ 4 ವಯಸ್ಸು. ಅತ್ತೆಗೆ ಇವರಿಗೆ ಹೀಗೆ, ಮತ್ತು ಅವರು ಹೆತ್ತವ್ರು ಇನ್ನು ಹೆಂಗಿರ್ತಾರೆ, ಅವರು ಹಾಗೆ ಇದ್ದರು. ಎಲ್ಲ ಹೇಳಿ 3 ವರ್ಷದ ಕೆಳಗಡೆ ಅವರಿಗೂ ಗುರುಮಂತ್ರೋಪದೇಶ ಸಿಕ್ತು. ಹಾಗಾಗಿ ಅವ್ರಿಗೆ 3 ವರ್ಷ ವಯಸ್ಸು ಅಂತ ಹೇಳಿದೆ. ಮತ್ತು ಮಾವಂಗೆ ಅದು ಏನು ಹೇಳಿದ್ರು ಅಂತೂ ತಲೆಗೆ ಹೋಗಲಿಲ್ಲ, ಅದು ಈ ಕಡೆಗೆ ಬರಲೇ ಇಲ್ಲ. ಹಾಗಾಗಿ ಅವ್ರನ್ನ ಹುಟ್ಟೇ ಇಲ್ಲ ಅಂತೇಳಿ ಹೇಳಿದೆ. ಅಂದರೆ ಇಲ್ಲಿ ತಾತ್ಪರ್ಯ ಏನು ಅಂತಂದರೆ, ಹುಟ್ಟಿದ ವಯಸ್ಸನ್ನು ಹಾಕಿ ಗಣನೆಗೆ ತಗೊಳ್ಳಿಲ್ಲ. ಯಾವುದನ್ನು ಹೇಳಿದ್ದು, ಯಾವಾಗ ಅನುಗ್ರಹ ಪ್ರಾಪ್ತಿ ಆಯಿತೋ ಆವಾಗ ನನಗೆ ಜನ್ಮ ಸಿಕ್ತು ಅಂಥೇಳಿ ತಿಳ್ಕೊಂಡು ಅದನ್ನು ಉದಾಹರಣೆಯಾಗಿ ಕೊಟ್ಟಲೇ ಇಲ್ವೋ, ಅದನ್ನೇ ಶಾಸ್ತ್ರ ಹೇಳೋದು. ಪ್ರಸಾದಾಜ್ಜನಿರುಚ್ಯತೆ. ಒಂದು ಸದ್ಗುರುವಿನ ಅನುಗ್ರಹ ಯಾವಾಗ ಸಿಗುತ್ತೋ ಆವಾಗ ಉತ್ತಮವಾದ ಜನ್ಮ ಸಿಗುತ್ತೆ ಅಂಥೇಳಿ. ಇವತ್ತು ನಾನು ಈ ಮಾಣಿಮಠದಲ್ಲಿ ಉಗ್ರ ರಥಶಾಂತಿ, ಭೀಮರಥ ಶಾಂತಿ ಸಾಮೂಹಿಕವಾಗಿ ನಡೆದು ನೀವೆಲ್ಲರೂ ಸಂತೋಷದಿಂದ ಈ ಗುರು ಸನ್ನಿಧಾನದಲ್ಲಿ ನಿಂತುಕೊಂಡು ಈ ರೀತಿಯಾಗಿ ಭಕ್ತಿ ಭಾವವನ್ನು ತೋರಿಸಿ ನೋಡಿದರೆ ನನಗೆ ಆ ಕಥೆ ನೆನಪು ಬಂತು. ಉಗ್ರರಥ ಅಂತಂದರೆ 60 ವರ್ಷ ಪೂರ್ತಿಯಾಗಿರುತ್ತೆ. ಭೀಮರಥ ಅಂತಂದರೆ 70 ವರ್ಷ ಪೂರ್ತಿಯಾಗಿರುತ್ತೆ.
ಆದರೆ 60 ವರ್ಷ 70 ವರ್ಷ ಆಗಿದ್ದರೂ ಸಹ ನಿಮಗೆ ಈಗ ತಾನೇ ಹೊಸ ಜನ್ಮ ಸಿಕ್ಕಿದೆಯೇನೋ ಅಂಥೇಳಿ ನನಗೆ ಆ ಕಥೆಯನ್ನು ನೋಡಿ ಅನ್ನಿಸ್ತಾ ಇದೆ. ಯಾಕೆಂದರೆ ನೀವು ಮನಸ್ಸು ಮಾಡಿದರೆ ಈ ಶಾಂತಿ ಕರ್ಮಗಳನ್ನು ಮನೆಯಲ್ಲೇ ನಡೆಸ್ಕೊಂಡು ಹೋಗ್ಬೋದಿತ್ತು. ಆದರೆ ಈ ಗುರುಸ್ಥಾನದಲ್ಲಿ ಬಂದು ಗುರು ಸಮ್ಮುಖದಲ್ಲಿ ಇದನ್ನು ನಡೆಸಬೇಕು ಅನ್ನೋ ಉದ್ದೇಶದಿಂದ ಬಂದು ನಡೆಸ್ಕೊಂಡಿದ್ದೀರಲ್ವಾ, ಹಾಗಾಗಿ ನಿಮಗೆ ಪ್ರಸಾದ ಜನಿರುಚ್ಯತೆ ಅಂದ ಹಾಗೆ ಅನುಗ್ರಹ ರೂಪ ಪ್ರಸಾದದಿಂದ ಈಗ ಜನ್ಮ ಪ್ರಾರಂಭ ಆಗಿದೆ ಅಂತ ತಿಳ್ಕೋಬೇಕು. ಎಲ್ಲರೂ ಹುಟ್ಟು ಹೊತ್ತಿಗೆ ವಿವೇಕವಂತರಾಗೇನು ಹುಟ್ಟುವುದಿಲ್ಲ, ಬೆಳೀತಾ ಬೆಳೀತಾ ವಿವೇಕ ಹುಟ್ಟುತ್ತೆ. ಆದರೆ ನಿಮಗೆಲ್ರಿಗೂ ಈಗ ಇಂಥ ಶಾಂತಿ ಕರ್ಮದಲ್ಲಿ ಅನುಗ್ರಹ ರೂಪ ಜನ್ಮ ಪ್ರಾಪ್ತವಾಯಿತು ಅಂತಂದ್ರೆ ಈ ವಯಸ್ಸಿಗೆ ಸರಿಯಾದ ವಿವೇಕ ಎಲ್ಲ ಇರುತ್ತಲ್ವೋ, ಆ ವಿವೇಚನೆಯನ್ನು ಬೆಳೆಸ್ಕೊಂಡು ಇನ್ನೂ ಉತ್ತಮ ರೀತಿಯಿಂದ ಬಾಳಿ ಸಮಾಜಕ್ಕೂ ವಂಶಕ್ಕೂ ಗುರುಸ್ಥಾನಕ್ಕೂ ಹೆಚ್ಚಿನ ಕೀರ್ತಿ ತರುವ ಹಾಗೆ ನಡ್ಕೊಳ್ಳುವಂಥ ಅವಕಾಶ ನಿಮಗಿದೆ. ಅಂಥ ಅವಕಾಶವನ್ನು ನೀವೆಲ್ಲ ಸದುಪಯೋಗಪಡಿಸ್ಕೊಂಡು ನೀವು ಇನ್ನು ಮೇಲೆ ಉತ್ತಮ ಜೀವನವನ್ನು ನಡೆಸಬೇಕು. ನಿಮಗೆ ಶ್ರೀವಿದ್ಯಾ ಶ್ರೀಮಾತೆಯ ಅನುಗ್ರಹದಿಂದ ದೀರ್ಘವಾದ ಆಯುಷ್ಯ ಆರೋಗ್ಯ ಪ್ರಾಪ್ತಿಯಾಗಲಿ, ಮನಸ್ಸಮಾಧಾನ ಸಿಗಲಿ, ನಿಮ್ಮಿಂದ ಬೇರೆಯವರಿಗೆ ಇದೇ ರೀತಿಯಾದಂತಹ ಸದ್ಭಾವನೆ ಬೆಳೀಲಿ ಅನ್ನೋ ಅಮ್ಮನವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ಅನುಗ್ರಹ ವಚನವನ್ನು ನಾನು ಮುಗಿಸ್ತೀನಿ. ಹರೇ ರಾಮ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಆರಂಭದಲ್ಲಿ ಈ ಪುಣ್ಯಕ್ಷೇತ್ರದಲ್ಲಿ ನಿತ್ಯ ನೆಲೆನಿಂತಿರುವ ರಾಮದೇವರಿಗೂ ಆಂಜನೇಯನಿಗೂ ಮಹಾಗಣಪತಿಗೂ ನಿಮ್ಮೆಲ್ಲರೊಡಗೂಡಿ ನತಿ ತತಿಗಳನ್ನು ಸಮರ್ಪಿಸಿ ಅವರ ಆಶೀರ್ವಾದ ಎಲ್ಲರ ಮೇಲಿರಲಿ, ಮುಖ್ಯವಾಗಿ ನಿಮ್ಮೆಲ್ಲರ ಮೇಲೆ. ಇಂದು ಈ ಸಂಧ್ಯಾಮಂಗಲದ ಕಾರ್ಯಕ್ರಮದಲ್ಲಿ ಯಾರು ಹಿರಿಯರು ನೀವೆಲ್ಲ ಭಾಗಿಯಾಗಿದ್ದೀರೋ ನಿಮ್ಮೆಲ್ಲರ ಮೇಲೆ ಆ ದೇವತೆಗಳ ಅನುಗ್ರಹ ಶಾಶ್ವತವಾಗಿರಲಿ ಎಂಬುದಾಗಿ ಹಾರೈಸ್ತೇವೆ. ಸಂಧ್ಯಾಮಂಗಲ ಬದುಕನ್ನು ಒಂದು ದಿನ ಎಂದು ಭಾವಿಸೋದಾದರೆ ಬಾಲ್ಯ ಬೆಳಗು, ಯೌವನ ಮಧ್ಯಾಹ್ನ, ಮುಪ್ಪು ಅಂದರೆ ಸಾಯಂಕಾಲ ಅದು ಅಂತ ಸಾಕೋದು. ಅದಕ್ಕಿಂತ ಮುಂದೇನು ಬೇಕು ಅಂತಿಲ್ಲ. ಒಂದು ದಿನವೇ ಒಂದು ಜೀವನ, ಇಡೀ ಜೀವನವನ್ನು ಪ್ರತಿನಿಧಿಸ್ತದೆ ಅಂತ. ಹಾಗೆ ಜೀವನವನ್ನು ಒಂದು ದಿನ ಅಂತ ಭಾವಿಸೋದಾದರೆ ಆ ಜೀವನದ ಸಂಧ್ಯೆಯಲ್ಲಿ ಯಾರು ನೀವೆಲ್ಲ ಇದ್ದೀರೋ ನಿಮ್ಮ ಬದುಕು ಈ ಸಮಯದಲ್ಲಿ ಇನ್ನು ಮುಂದೆ ಮಂಗಲಮಯವಾಗಿರಬೇಕು ಅಂತ ಹಾಗೆ ಹಾರೈಸಿ ನಡೆಸುವ ಕಾರ್ಯಕ್ರಮವೇ ಈ ಸಂಧ್ಯಾಮಂಗಲದ ಕಾರ್ಯಕ್ರಮ. ನಮ್ಮ ಶಾಸ್ತ್ರಗಳು ಹೇಳೋದು ಹಾಗೆ, ಮಂಗಲಾದೀನಿ ಮಂಗಲ ಮಧ್ಯಾಹ್ನಿ ಮಂಗಲಾಂತಾನಿ ಚ ಕಾರ್ಯಾಣಿ ಪ್ರಧಂತೆ. ಆರಂಭವೂ ಮಂಗಲಮಯವಾಗಿರಬೇಕು, ಮಧ್ಯ ಮಧ್ಯ ಮಂಗಲ ಇರಬೇಕು, ಕೊನೆಯೂ ಕೂಡ ಮಂಗಲಮಯವಾಗಿರಬೇಕು. ಇಡೀ ಒಂದು ಕಾರ್ಯ ಅಂತ ತಗೊಂಡ್ರೆ ಸಾಧ್ಯಂತ ಮಂಗಲ ಇರಬೇಕು ಅಂತ. ಜೀವನವೂ ಕೂಡ ಹಾಗೆ ಅಂತ. ಜೀವನದ ಆರಂಭವೂ ಮಂಗಲಮಯವಾಗಿರಬೇಕು, ನಡುವೆ ಕೂಡ ಮಂಗಲ ಇರಬೇಕು, ಕೊನೆಯೂ ಕೂಡ ಮಂಗಲಮಯವಾಗಿರಬೇಕು. ಹಿಂದೆ ಏನೋ ಅದನ್ನು ಬಿಟ್ಬಿಡೋಣ. ಈ ಸಮಯ ಮತ್ತು ಮುಂದಿನ ಸಮಯ, ಬರುವ ಸಮಯ ಮಂಗಲಮಯವಾಗಿರಲಿ. ಮೃತ್ಯು ಉಗ್ರರಥವನ್ನು ಏರಿ ಬರಲಿ, ಬೇಕಾದರೆ ಭೀಮರಥವನ್ನು ಏರಿ ಬರಲಿ, ನಿಮ್ಮ ತಂಟೆಗೆ ಅವನು ಬರಬಾರ್ದು. ಅವನ ಪರಿವಾರವನ್ನು, ರೋಗಗಳು ಅವನ ಪರಿವಾರ, ಅದನ್ನು ಕೂಡ ನಿಮ್ಮ ಕಡೆಗೆ ಅವನು ಕಳುಹಿಸಿಕೊಡಬಾರ್ದು ಎಂಬ ಆಶಯದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಕಾರ್ಯಕ್ರಮ. ನೀವೆಲ್ಲ ಅದ್ಭುತವಾದ ರೀತಿಯಲ್ಲಿ ಬಂದು ಭಾಗಿಯಾಗಿದ್ದೀರಿ. 20 ದಂಪತಿಗಳ ಸಿದ್ಧತೆಯಲ್ಲಿ
ನಮ್ಮ ಮಠ ಇತ್ತು, ಮಾಣೆ ಮಠ ಇತ್ತು. ನಿರೀಕ್ಷೆ ಇದ್ದಿದ್ದು 20 ಜನರದ್ದು, ತಯಾರಿ ಇದ್ದಿದ್ದು ಆ ರೀತಿಯಲ್ಲಿ. ನೀವು 200 ಜನ ಬಂದಿದ್ದೀರಿ. 20ಕ್ಕೆ 200, 10 ಪಾಲು ಜಾಸ್ತಿ ಆಗಿದೆ ಅಂದರೆ ಏನು ಶಿಷ್ಯರು ನೀವು, ನೀವು ಗುರುಗಳು ಒಂದು ಕೇಳಿದ್ರೆ 10 ಕೊಡ್ತೀರಲ್ಲ ಅಂತ, ಆ ರೀತಿ ಇದ್ದೀರಿ ನೀವು ಅಂತ ಎಂಬುದಾಗಿ ಸಮಯದಲ್ಲಿ ನಾವು ಭಾವಿಸುವಂಥದ್ದು. ಶಕಟಪುರದ ಪೂಜ್ಯರು ಈಗಾಗಲೇ ಅಪ್ಪಣೆ ಕೊಡಿಸಿದ ಹಾಗೆ ನಿಮಗೇನು ಮನೆಯಲ್ಲಿ ಕಡಿಮೆ ಇಲ್ಲ, ಮನೆಯಲ್ಲಿ ಶಾಂತಿ ಮಾಡಿಕೊಡಲಾರದ ಸ್ಥಿತಿ ಏನೂ ಇಲ್ಲವೇ ಇಲ್ಲ ಖಂಡಿತವಾಗಿಯೂ. ಆದರೆ ಯಾಕೆ ನೀವು ಇಲ್ಲಿ ಬಂದಿರಿ ಅಂದರೆ, ಈಗ ಮಠಕ್ಕೆ ಬಂದು ಮಠದಲ್ಲಿ ಊಟ ಮಾಡ್ತಾರಲ್ಲ, ಮನೆಯಲ್ಲಿ ಊಟ ಇಲ್ಲ ಅಂತ ಮಠಕ್ಕೆ ಬಂದು ಊಟ ಮಾಡೋದಲ್ಲ ಅವರು. ಹಾಗಿದ್ರೆ ಯಾಕೆ ಬರ್ತಾರೆ ಅಂದರೆ, ಮಠದ ಊಟ ಪ್ರಸಾದ ಅಂತ, ಮನೆಯ ಊಟ ಹಾಗಾಗ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಒಳ್ಳೇದಿತ್ತು, ಹಾಗೆ ಆಗಿರೋದಿಲ್ಲ ಅಂತ. ಆದರೆ ಮಠದ ಊಟ ರಾಮದೇವರ ಗುರುಗಳ ಪ್ರಸಾದ ಅನ್ನೋ ಕಾರಣಕ್ಕೆ ತಾನೇ ಮಠಕ್ಕೆ ಬಂದು ನೀವು ಊಟ ಮಾಡುವಂಥದ್ದು. ಇದು ಕೂಡ ಹಾಗೆ ಅಂತ. ಗುರು ಸನ್ನಿಧಾನ ಅಂತ, ಅದು ಒಂದು ಶಕ್ತಿ. ಅದು ದೇವರ ಸನ್ನಿಧಾನ ಮತ್ತು ಗುರು ಸನ್ನಿಧಾನ ಅಂತ. ಆಶೀರ್ವಾದ ಬೇಕು ತಾನೇ, ಆಶೀರ್ವಾದ ಹೆಚ್ಚು ಹೆಚ್ಚು ಬೇಕಾಗ್ತಕ್ಕಂಥ ಸಂದರ್ಭ ಇದು. ಅದೊಂದಾದರೆ ಈ ಈ ಸಮೂಹಕ್ಕೊಂದು ಶಕ್ತಿ ಇದೆಯಂತೆ ಅಲ್ವಾ. ಒಂದು ಬೆರಳಿಗೇನು ಶಕ್ತಿ, ಮುಷ್ಟಿಗೇನು ಶಕ್ತಿ, ದೊಡ್ಡ ವ್ಯತ್ಯಾಸ ಇದೆ ನೋಡಿ ಅಂತ. ಒಂದು ಕಟ್ಟಿಗೆಯನ್ನು ಮುರಿದು ಹಾಕಿಬಿಡ್ಬೋದು, ಆದರೆ ಒಂದು ಕಟ್ಟಿಗೆ ಹೊರೆಯನ್ನು ಮುರಿಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅಂದರೆ ಸಮೂಹ ಕೂಡ್ತಿದ್ದಂತೆ ಒಂದು ವಿಶೇಷ ಶಕ್ತಿ ಸಂಚಾರ ಆಗ್ತದೆ ಅಲ್ಲಿ ಅಂತ. ಹಾಗೆ ನೀವು ಮಾತ್ರ ಮಾಡ್ಕೊಡೋದ್ರ ಬದಲು ಇಷ್ಟು ಮಂದಿ ನೀವು ಒಟ್ಟಾಗಿ ಮಾಡುವಾಗ ಒಂದು ಅದ್ಭುತ ಶಕ್ತಿ ಸಂಚಾರ. ಈ ಕುಂಭಮೇಳದ ವಿಷಯ ನಿಮ್ಮದೆಲ್ಲ ಮನಸ್ಸಲ್ಲಿದ್ದೇ ಇರ್ತದೆ ಅಲ್ವಾ. ಪ್ರಯಾಗ ಕ್ಷೇತ್ರಕ್ಕೆ ಅದ್ಭುತವಾಗಿರುವಂಥ ಶಕ್ತಿ, ತಾನಾಗಿ ಆ ಮಣ್ಣಿಗೆ ಶಕ್ತಿ ಇದೆ, ಈ ಕಾಲಕ್ಕೆ ವಿಶೇಷ ಶಕ್ತಿ ಇದೆ. ಜೊತೆಯಲ್ಲಿ ಈ ಕೋಟ್ಯಂತರ ಮನಸ್ಸುಗಳು ಅಲ್ಲಿ ಕೇಂದ್ರೀಕೃತವಾಗ್ತವಲ್ಲ ಆ ಕ್ಷೇತ್ರದ ಕಡೆಗೆ, ಅದು ಅದ್ಭುತ ಶಕ್ತಿ. ಅಷ್ಟೆಲ್ಲ ಕೋಟಿ ಜನರ ಶ್ರದ್ಧೆ ಅಲ್ಲಿ ಸಮರ್ಪಿತವಾದಾಗ ವಿಚಿತ್ರವಾದ ಅತ್ಯದ್ಭುತವಾದ ಶಕ್ತಿ ಸಂಚಾರ ಅಲ್ಲಿ ಆಗ್ತದೆ ಅಂತ. ಹಾಗೆ ಇಷ್ಟು ಮಂದಿ ಕೂಡಿ ಮಾಡಿಕೊಳ್ಳುವಂಥದ್ದು ಇದೆಯಲ್ಲ, ಈ ಕಾರಣಕ್ಕಾಗಿ ಕೂಡ ನಿಮಗದು ವಿಶೇಷ ಶ್ರೇಯಸ್ಸನ್ನು ಕೊಡುವಂಥದ್ದು ಎಂಬುದಾಗಿ ನಾವು ಭಾವಿಸುವಂಥದ್ದು. ಹಾಗೆ ನೀವು ಎಲ್ಲರೂ ಸೇರಿ ಇಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಮಾಡಿಕೊಳ್ತಾ ಇದ್ದೀರಿ. ಮಠವು ಕೂಡ, ಮಠದ ಒಂದು ತತ್ವ ಕೂಡ ಹಾಗೆ, ಹಿರಿಯರನ್ನು ವಿಶೇಷವಾಗಿ ಗೌರವಿಸಬೇಕು. ಸಮಾಜ ಅದನ್ನು ತಪ್ಪದೇ ಮಾಡಬೇಕು, ಕಿರಿಯರು ತಪ್ಪದೇ ಮಾಡಬೇಕು ಅದನ್ನು. ಇದೊಂದು ಆದರ್ಶ ಮಠ ಈ ಕಾರ್ಯಕ್ರಮದ ರೂಪದಲ್ಲಿ ಹಾಕ್ಕೊಡ್ತಾ ಇರುವಂಥದ್ದು. ರಾಮನ ಒಂದು ಮಾತನ್ನು ನಾವು ಮತ್ತೆ ನೆನಪು ಮಾಡ್ಕೊಳ್ಳೋದಾದರೆ, ವನವಾಸಕ್ಕೆ ಹೋಗುವ ಸಮಯದಲ್ಲಿ ರಾಮ ಹೇಳೋದು, ಕಣ್ಣಿಗೆ ಕಾಣುವ ದೇವರು ತಾಯಿ, ತಂದೆ, ಗುರು, ಪ್ರತ್ಯಕ್ಷ ದೈವತ ಇದು. ಇದನ್ನೇ ಉಪೇಕ್ಷೆ ಮಾಡಿ ಬೇರೆ ಏನು ನೀವು ಆಚರಣೆ ಮಾಡಿ ಉಪಯೋಗ ಏನು ಅಂತ. ಪರೋಕ್ಷವಾದ ಉಪಾಸನೆಗಳಿಗೆ ಅರ್ಥ ಇಲ್ಲ ಅಂತ. ಪ್ರತ್ಯಕ್ಷವಾಗಿದ್ದನ್ನು ಮಾಡಿದೆ ಪರೋಕ್ಷವಾಗಿದ್ದನ್ನು ಮಾಡೋದಕ್ಕೆ ಅರ್ಥ ಇಲ್ಲ. ತಂದೆ ತಾಯಿಗಳಿಗೆ, ಹಿರಿಯರಿಗೆ ಕೊಡಬೇಕಾದ ಗೌರವವನ್ನು ಕೊಡದೆ ನೀವು ಅಶ್ವಮೇಧ ಯಜ್ಞ ಮಾಡಿದ್ರು ಕೂಡ ಅದಕ್ಕೇನು ಫಲ ಇಲ್ಲ. ವಿಶೇಷವಾಗಿ ಮೊಟ್ಟ ಮೊದಲು ಅದನ್ನು ಮಾಡಬೇಕು. ಅದನ್ನು ಮಾಡಿದ ಮೇಲೆ ಮತ್ತೇನು ಉಳಿದೆಲ್ಲ ಸಂಗತಿಗಳು ಕೂಡ. ಹಾಗಾಗಿ ಸಮಾಜ ಹಿರಿಯರನ್ನ ಒಳ್ಳೆ ರೀತಿಯಿಂದ ಗೌರವಿಸಬೇಕು. ವಿರುದ್ಧ ಅನ್ನೋ ಶಬ್ದಕ್ಕೆ ಸಂಸ್ಕೃತ ಭಾಷೆಯಲ್ಲಿ ತುಂಬ ಒಳ್ಳೆಯ ಅರ್ಥ ಇದೆ. ಬೇರೆ ಭಾಷೆಗಳಲ್ಲಿ ಹಾಗೆ ಹೇಳೋಕ್ಕಾಗೋದಿಲ್ಲ. ಓಲ್ಡ್ ಅಂದರೆ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಅದು ಮುದುಕರಿಗೆ ಹಾಗೆ ಹೇಳ್ತಾರೆ ಅಂತಷ್ಟೇ. ಅದಕ್ಕೆ ಬುಡ ಇಲ್ಲ, ತುದಿ ಇಲ್ಲ, ವ್ಯುತ್ಪತ್ತಿ ಇಲ್ಲ ಅದಕ್ಕೆ. ಆದರೆ ಸಂಸ್ಕೃತದಲ್ಲಿ ವೃದ್ಧ ಅಂದರೆ ವೃದ್ಧಿಯನ್ನು ಹೊಂದಿದವನು ಅಂತ ನೋಡಿ. ಈ ಮುಪ್ಪು ಅಂದರೆ ಕ್ಷಯ ಅಂತ ಸಾಮಾನ್ಯವಾಗಿ ಒಂದು ಪ್ರತೀತಿ ಇರುವಂಥದ್ದು. ಎಲ್ಲ ದೇಹ ಕ್ಷಯಿಸ್ತದೆ, ಶಕ್ತಿ ಕ್ಷಯಿಸ್ತದೆ, ಹಾಗೆ ಪ್ರತೀತಿ ಇರುವಂಥದ್ದು. ಆದರೆ ಸಂಸ್ಕೃತ ಅವ್ರನ್ನ ಕರೆಯುವ ಶಬ್ದ ಸಂಸ್ಕೃತದಲ್ಲಿ ವೃದ್ಧ ಅಂತ, ವೃದ್ಧಿಯನ್ನು ಹೊಂದಿದವನು ಅಂತ. ಅಂತರಂಗದಲ್ಲಿ ತುಂಬ ವಿಕಾಸ ಆಗಿದೆ ಅಂತ. ಜೀವನ ಅನುಭವ, ಇಷ್ಟು ಕಾಲ ಮಾಡಿರ್ತಕ್ಕಂಥ ಉಪಾಸನೆಗಳು, ಒಳ್ಳೆ ಕಾರ್ಯಗಳು, ಇದೆಲ್ಲ ಸೇರಿ ಅಪಾರವಾದ ಪುಣ್ಯ ಸಂಚಯ ಆಗಿದೆ, ಮನಸ್ಸಿಗೆ ವಿಶೇಷ ಸಂಸ್ಕಾರಗಳಾಗಿದೆ ಅನ್ನೋ ಕಾರಣಕ್ಕೆ ಅವನು ವೃದ್ಧಿಯನ್ನು ಹೊಂದಿದವನು ವೃದ್ಧ ಎಂಬುದಾಗಿ ಕರೆಯುವಂಥದ್ದು. ವೃದ್ಧ ಅನ್ನೋದೇ ಹಿಂದಿಯಲ್ಲಿ ಬೂಢ ಅಂತಾಗಿದೆ. ಸಂಸ್ಕೃತದ ವೃದ್ಧ ಅನ್ನೋ ಶಬ್ದ ಅದು. ಬೂಢ ಅನ್ನುವಾಗ ನಮ್ಗೆ ಅರ್ಥ ಗೊತ್ತಿಲ್ಲದೆ ಇದ್ದರೆ ಅದೊಂದು ಗೇಲೆ ಶಬ್ದದ ಹಾಗೆ ನಮಗೆ ಕಾಣ್ತದೆ ಅಂತ. ಈ ಮುದುಕ ಅನ್ನೋದಕ್ಕೂ ವೃದ್ಧ ಅನ್ನೋದಕ್ಕೂ ತುಂಬ ವ್ಯತ್ಯಾಸ ಇದೆ ಅಂತ. ಈ ವೃದ್ಧ ಎನ್ನುವಾಗ ಅದರಲ್ಲೊಂದು ಗೌರವ ಇದೆ ಅಂತ ಉಪನಿಷತ್ತು ಕೂಡ ಹೇಳ್ತದೆ. ಯೂನ ಸ್ಥವಿರ ಆಯತಿ ಎನ್ನುವಾಗ
ಒಬ್ಬರು ವೃದ್ಧರು ಅಥವಾ ಹಿರಿಯರು ಎದುರು ಬಂದಾಗ ತಾನಾಗಿ ಪ್ರಾಣಗಳು ಮೇಲಕ್ಕೆ ಬರ್ತವಂತೆ. ಊರ್ಧ್ವಂ ಪ್ರಾಣ ಉದ್ಗ್ರಮಂತಿ ಅಂತ. ಪ್ರಾಣಗಳು ತಾನಾಗಿ ತಮ್ಮ ನೆಲೆಯನ್ನು ಬಿಟ್ಟು ಮೇಲಕ್ಕೆ ಬರ್ತವೆ ಅಂತ. ಅವು ಸ್ವಸ್ಥಿತಿಗೆ ಹೋಗಬೇಕು ಅಂದರೆ ನಮಸ್ಕಾರ ಮಾಡಿದಾಗ ಅಂತ. ನಾವು ಬಗ್ಗಿದಾಗ ಅವು ಪುನಃ ಸ್ವಸ್ಥಿತಿಗೆ ಹೋಗ್ತವೆ. ಹಾಗಾಗಿ ಹಿರಿಯರು ಕಂಡಾಗ ನಾವು ನಮಸ್ಕಾರ ಮಾಡಬೇಕು ಅನ್ನೋದಿರುವಂಥದ್ದು ಅಂತ. ಮತ್ತು ಈಗ ನೀವು ಭಗವಂತನ ದ್ವಾರ, ನಿಮ್ಮ ಮುಂದಿನ ಪೀಳಿಗೆಗೆ ಭಗವಂತನ ದ್ವಾರವಾಗಿರ್ತೀರಿ ನೀವು. ಈಗ ನಿಮಗೆ ನಿಮ್ಮ ತಂದೆ, ಅವರಿಗೆ ಅವರ ತಂದೆ, ಅವರಿಗೆ ಅವರ ತಂದೆ ಅಂತ ಹೀಗೆ ನಾವು ಹಿಂದಕ್ಕೆ ಹೋದರೆ ಜಗತ್ತಿನ ತಂದೆ ಭಗವಂತ ಅಂತ. ಅಲ್ಲಿಂದ ಒಂದು ಶೃಂಖಲೆ ಇಲ್ಲಿವರೆಗೆ ಬಂದಿದೆ, ಒಂದು ಪರಂಪರೆ ಹರಿದು ಬಂದಿದೆ ಅಂತ. ನಮಗೂ ಮತ್ತು ಭಗವಂತನಿಗೂ ಮಧ್ಯದಲ್ಲಿ ಕೊಂಡಿಯಾಗಿ ನಮ್ಮ ಹಿರಿಯರು ಇರ್ತಾರೆ. ಆ ಹಿರಿಯರನ್ನು ಮಾನ್ಯ ಮಾಡದೇ ಇದ್ದರೆ ಕೊಂಡಿ ಕಳಚಿ ಹೋಗ್ತದೆ ಅಂತ. ನಮಗೂ ದೇವರಿಗೂ ಮಧ್ಯೆ ಇರ್ತಕ್ಕಂಥ ಕೊಂಡಿಯೇ ಕಳಚಿ ಹೋಗ್ತದೆ ಅಂತ. ದೇವರು ನಮ್ಮ ಮುಂದೆ ಈ ರೂಪದಲ್ಲಿ ಇರುವಂಥದ್ದು, ಹಿರಿಯರ ರೂಪದಲ್ಲಿ ಇರುವಂಥದ್ದು, ಅದನ್ನು ಅಗೌರವ ಮಾಡುವಂಥದ್ದು, ಉಪೇಕ್ಷೆ ಮಾಡುವಂಥದ್ದು ಎಷ್ಟು ಮಾತ್ರಕ್ಕೂ ಸರಿಯಲ್ಲ ಅನ್ನೋದನ್ನು ನಾವು ಈ ಸಮಯದಲ್ಲಿ ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು. ನಾವು ಯಾವಾಗಲೂ ಇದನ್ನು ನೆನ್ಪು ಮಾಡ್ಕೊಳ್ತಾ ಇರ್ತೇವೆ. ಒಂದು ಮಿಡಿ ಇದೆ, ಕಾಯಿ ಇದೆ, ದೋರೆಕಾಯಿ ಇದೆ, ಹಣ್ಣಿದೆ. ಯಾವುದು ಪ್ರಶಸ್ತ ಅಂದರೆ ಹಣ್ಣು ಪ್ರಶಸ್ತ ಅಂತ ಅಲ್ವಾ? ಯಾಕೆಂದರೆ ಆ ಸಿಹಿ, ಆ ಮಾಧುರ್ಯ ಹಣ್ಣಿಗಿರುವಂಥದ್ದು, ಮಾರ್ಧವ ಮೃದುತ್ವ ಹಣ್ಣಿಗಿರುವಂಥದ್ದು. ಆ ಪಕ್ವತೆ ಕಾಯಿಗಿಲ್ಲ. ಪಕ್ವತೆ ಅಂದರೆ ಅದು ಪಕ್ವಗೊಂಡಿದೆ. ಅದಕ್ಕೆ ಪಾಪ ಅದು ಬಿಸಿಯನ್ನು ಸ್ವೀಕಾರ ಮಾಡಿ ಮಾಡಿ ಬೇಗೆ ನುಂಡು ಪಕ್ವ ಆಗಿ ಹಣ್ಣಾಗಿದೆ ಅದು ಅಂತ. ಅದರಲ್ಲಿ ಎಲ್ಲ ಗುಣಗಳು ಇರ್ತಕ್ಕಂಥದ್ದು. ಮಿಡಿ ಒಗರಾಗಿರ್ಬೋದು, ಕಾಯಿ ಹುಳಿ ಇರ್ಬೋದು, ಆದರೆ ಹಣ್ಣು ಮಧುರವಾಗಿರ್ತಕ್ಕಂಥದ್ದು ಅಂತ. ಹಾಗೆ ಹಣ್ಣು ಮುದುಕರು ಕೂಡ ಅಂತ. ಈ ಹಣ್ಣು ಅನ್ನೋ ಶಬ್ದ ಅಲ್ಲಿಗೆ ಪೂರ್ತಿ ಅನ್ವಯ ಆಗುವಂಥದ್ದು ಅಂತ. ತುಂಬ ಬೆಲೆ ಕೊಡಬೇಕಾಗಿರ್ತಕ್ಕಂಥ ಒಂದು ಸ್ಥಾನ ಅದು. ನೀವು ಕೂಡ ನಿಮ್ಮ ಬಗ್ಗೆ ನೀವು ತಾತ್ಸಾರವನ್ನು ಹೊಂದಬಾರ್ದು, ಜುಗುಪ್ಸೆಯನ್ನು ಹೊಂದಬಾರ್ದು ನೀವು ಅಂತ. ಯಾಕೆಂದರೆ ದೊಡ್ಡ ಜೀವನ ಮಾಡ್ಕೊಂಡು ಬಂದಿದ್ದೀರಿ, ಬಹುದೊಡ್ಡ ಜೀವನ, ಕಷ್ಟ ಸುಖಗಳನ್ನ ನೀವು ಬೇಕಾದಷ್ಟು ಕಂಡಿದ್ದೀರಿ ಜೀವನದಲ್ಲಿ. ಬೇಗೆಯನ್ನು ಎಷ್ಟೋ ಅನುಭವಿಸಿದ್ದೀರಿ. ಬೇಗೆ ಅಂದ್ರೇನು? ಪಾಪ ಪರಿಹಾರ ಅಂತ. ಒಂದೊಂದು ಬೇಗೆ ಕೂಡ ಪಾಪ ಪರಿಹಾರ ಅಂತ. ಹಾಗೆ ಬೇಗೆಗಳಿಂದಾಗಿ ಎಷ್ಟೋ ಪಾಪಗಳನ್ನು ಕಳ್ಕೊಂಡಿದ್ದೀರಿ. ಒಳ್ಳೆ ಕೆಲಸಗಳನ್ನು ಮಾಡಿ ಪುಣ್ಯ ಸಂಚಯವನ್ನು ಕೂಡ ಬೇಕಾದಷ್ಟು ನೀವು ಮಾಡಿದ್ದೀರಿ. ಮತ್ತು ಮುಂದಿನ ಪೀಳಿಗೆಗೆ ನೀವು ಕಾರಣರಾಗಿದ್ದೀರಿ. ನಿಮ್ಮವರೆಗೆ ಬಂದಿರತಕ್ಕಂಥ ಪರಂಪರೆಯನ್ನು ಮುಂದಿನ ಪೀಳಿಗೆಗೆ ನೀವು ದಾಟಿಸಿದ್ದೀರಿ ಅಂತ. ಹಾಗೆಲ್ಲ ಆದಾಗ ನಿಮ್ಮ ಈಗಿನ ಸ್ಥಿತಿ ಏನಿದೆಯೋ ಅದರ ಬಗ್ಗೆ ನೀವು ಯಾವ ತಾತ್ಸಾರವನ್ನು ಕೂಡ ಮಾಡಬಾರ್ದು ಅಂತ. ಹಿರಿತನ ಎನ್ನುವಂಥದ್ದು ತುಂಬ ಶ್ರೇಷ್ಠವಾಗಿರುವಂಥದ್ದು. ಅಧ್ಯಾತ್ಮ ಸಾಧನೆಗಂತೂ ತುಂಬ ಪೂರಕವಾಗಿರತಕ್ಕಂಥದ್ದು. ಈ ಕಣ್ಣು ಕಿವಿಗಳು ಆದಂತೆ ಅಂತರ್ಮುಖಿ ಆಗೋದಕ್ಕದು ಅವಕಾಶ ಮಾಡಿಕೊಡ್ತದೆ ಹೆಚ್ಚು ಅಂತ. ಆ ಕಾರಣಕ್ಕೆ ಹಾಗಾಗುವಂಥದ್ದು ಅದು ಹೆಚ್ಚು ಅಂತರ್ಮುಖಿ ಆಗಬೇಕು ಅಂತ. ಹಾಗಾಗಿ ಹೀಗೆಲ್ಲ ಇರೋದ್ರಿಂದ ಒಂದು ಹಿರಿತನಕ್ಕೆ ಒಂದು ಗೌರವ ಸಲ್ಲಬೇಕು ಎನ್ನುವ ಭಾವದಲ್ಲಿ ಈ ಒಂದು ಕಾರ್ಯಕ್ರಮ ಮುಖ್ಯವಾಗಿ ನಡೆಯುವಂಥದ್ದು. ನಿಮಗೆಲ್ಲ ನಿಮ್ಮಲ್ಲಿ ಹೆಚ್ಚಿನವರಿಗೂ ಮನೆಯಲ್ಲಿ ಬೇಕಾದಲ್ಲ ವ್ಯವಸ್ಥೆಗಳಿದೆ. ಆದರೆ ಯಾರಿಗೂ ವ್ಯವಸ್ಥೆ ಇಲ್ಲದೇನೂ ಇರ್ಬೋದು. ಅವ್ರಿಗೊಂದು ವ್ಯವಸ್ಥೆ ಕಲ್ಪಿತ ಆಗಬೇಕು. ಅಥವಾ ಇನ್ಯಾರಿಗೋ ವ್ಯವಸ್ಥೆ ಇದ್ದರೂ ಕೂಡ ಪ್ರೀತಿಯಿಂದ ಮಾಡದೇ ಇರ್ಬೋದು. ಬೇಕಾ ಅಂತ ಕೇಳದೇ ಇರ್ಬೋದು. ಮಕ್ಕಳು ಪ್ರೀತಿಯಿಂದ ಮಾಡದೇ ಇರ್ಬೋದು, ಮಾಡಿಕೊಂಡ್ರೆ ಬರದೇ ಇರ್ಬೋದು. ಇಂಥ ಸಂದರ್ಭಗಳಲ್ಲಿ ಇರ್ಬೋದು. ಮನೆಗಳಲ್ಲಿ ತೀರಾ ಸಾಮಾನ್ಯ ಆಗಿಬಿಟ್ಟಿದೆ ಅಂತ ಭಿನ್ನಾಭಿಪ್ರಾಯಗಳು, ಪರಸ್ಪರವಾಗಿ ನೀನೇನು ಎನ್ನುವಂಥ ವಾತಾವರಣಗಳು ತುಂಬ ಸಾಮಾನ್ಯ ಆಗಿಬಿಟ್ಟಿದೆ ಅಂತ. ಆದರೆ ಮಠ ಈಗ ರಾಮನ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ. ರಾಮ ತಂದೆಯೂ ಆಗಿ ಇರ್ತಿದ್ದಂತೆ ಪ್ರಜೆಗಳಿಗೆ, ಮಕ್ಕಳಂತೂ ಇರ್ತಿದ್ದಂತೆ, ಅವನು ಸ್ನೇಹಿತನಂತೂ ಇರ್ತಿದ್ದಂತೆ, ಎಲ್ಲ ಆಗಿರ್ತಿದ್ದ ಅಂತ. ತೇನಾಸ ಲೋಕ ಪಿತೃಮಾನ್ ವಿನೇತ್ರ ಅಂತ, ತೇನೈವ ಶೋಕಾಪನುದೇನ ಪುತ್ರಿ ಅಂತ ಕಾಳಿದಾಸನ ಒಂದು ಮಾತು. ಒಂದು ಕಣ್ಣೀರು ಬರೆಸ್ತಾ ಇದ್ದ, ಮಕ್ಕಳ ಕಾರ್ಯವನ್ನು ಕೂಡ ಅವನೇ ಮಾಡ್ತಾ ಇದ್ದ ಅಂತ. ಮುನ್ನಡೆಸ್ತಾ ಇದ್ದ ಪ್ರಜೆಗಳನ್ನು, ತಂದೆ ಜಾಗದಲ್ಲೂ ನಿಂತಿರ್ತಿದ್ದ ಅವನು. ಹಾಗೆ ಮಠ ನಿಮಗೆ ತಂದೆ ಸ್ಥಾನದಲ್ಲೂ ಇದ್ದು ನಿಮಗೆ ಮಾಡಬೇಕಾದ್ದನ್ನು ಮಾಡ್ತದೆ, ಮಕ್ಕಳ ಸ್ಥಾನದಲ್ಲಿ ಇದ್ದು ಕೂಡ ಇದು ಮಾಡಬೇಕಾದ್ದನ್ನು ಮಾಡ್ತದೆ. ಇದು ಒಂದು ರೀತಿ ಮಕ್ಕಳ ಸ್ಥಾನದಲ್ಲಿ ಇದ್ದು ಮಾಡುವಂಥದ್ದು ಅಂತ, ಅಂಥ ಕಾರ್ಯ ಇದು ಅಂತ. ಹಾಗಾಗಿ ನಿರೂಪಣೆ ಮಾಡುವಾಗ ಕೋಟೆಯಲ್ಲಿ ರಾಮಕೃಷ್ಣ ಭಟ್ರು ಹೇಳಿದ್ರು, ನಾವೇ ನಿಮಗೆ ಮಠದ ಬಳಗವೇ, ಮಠದ ಪರಿವಾರವೇ ನಿಮ್ಮ ಬಂಧು ಬಳಗವಾಗಿ ಈ ಕಾರ್ಯವನ್ನು ನಿಮಗೆ ಮಾಡ್ತಾ ಇದೆ ಅಂತ. ನೀವು ಕೂಡ ಮಠವನ್ನು ಬಂಧು ಬಳಗ ಅನ್ನೋ ರೀತಿಯಲ್ಲಿ ನೀವು ಭಾವಿಸಿರ್ತಕ್ಕಂಥವ್ರು. ಹಾಗಾಗಿ ಆ ರೀತಿಯಲ್ಲಿ ಬಾಂಧವ್ಯದ ಇನ್ನೊಂದು ಮಜಲು ಇದು ಎಂಬುದಾಗಿ ನಾವು ಭಾವಿಸ್ತೇವೆ. ಹಾಗಾಗಿ ನೀವೆಲ್ಲ ಮಠಕ್ಕೆ ಗುರು ಸನ್ನಿಧಾನಕ್ಕೆ ಬಂದು ನೀವು ಆಶೀರ್ವಾದವನ್ನು ಪಡ್ಕೊಂಡ್ರಿ. ಹಿಂದೆ ರಾಮದೇವರಿದ್ದಾರೆ, ಮಹಾಗಣಪತಿ ದೇವರಿದ್ದಾರೆ ನಿಮ್ಮ ಹಿಂದಕ್ಕೆ. ಮುಂದಕ್ಕೆ ಗುರುಪೀಠಗಳಿದ್ದಾವೆ, ಅಗ್ನಿ ಸನ್ನಿಧಾನ ಇದೆ. ಇಂಥ ಒಳ್ಳೆ ಸಮಯ ಯಾವಾಗ ಬರ್ತದೆ? ನೀವೆಲ್ಲ ಮಾಲಾಧಾರಣೆ ಮಾಡಿದ್ದೀರಿ,
ಎಲ್ಲ ಹೊಸ ಹೂವಾಗಿದ್ದೀರಿ ನೀವೀಗ ಅಂತ. ಹಡತ್ತೆಲ್ಲ ನಿನ್ನೆಗಳು ಸತ್ಯವೇ ಅಂತ ಹೇಳ್ತಾರಲ್ಲ, ನಾಳೆಗಳು ಹುಟ್ಟಿಲ್ಲ ಅಂತ. ಈ ಕ್ಷಣಕ್ಕೆ ಅಸ್ತಿತ್ವ ಇರತಕ್ಕಂಥದ್ದು ಅಂತ. ಹಾಗೆ ನೀವು ಮತ್ತೆ ಹೊಸದಾಗಿದ್ದೀರಿ ಅಂತ, ಪುನರ್ನವ ಆಗಿದ್ದೀರಿ ಅಂತ. ನಿಮಗೆಲ್ಲ ಒಂದು 30 ವರ್ಷ 40 ವರ್ಷ ಹಿಂದಕ್ಕೆ ಹೋಗಿದೆ ಮನಸ್ಸು. ಈಗ ನೀವು ಮಾಲೆ ವಿನಿಮಯ ಮಾಡುವಾಗ ನಿಮ್ಮ ಮದುವೆ ಮಂಟಪದ ನೆನಪಾಗಿರಬೇಕು ನಿಮಗೆಲ್ಲರಿಗೂ ಒಂದು ಕ್ಷಣ ಎಂಬುದಾಗಿ ನಾವು ಭಾವಿಸೋವಂಥದ್ದು. ವಯಸ್ಸು ನಿಮಗೆ ಹಿಂದಕ್ಕೆ ಹೋಗಿದೆ ಈಗ ಅಂತ ಒಂದು ಸಂದರ್ಭ. ಮತ್ತೆ ನೀವು ಹೊಸದಾಗಿದ್ದೀರಿ. ನಮಗೂ ಅದನ್ನು ನೋಡ್ತಕ್ಕಂಥ ಒಂದು ಸುಯೋಗ. ನೀವು 30-40 ವರ್ಷ ಹಿಂದೆ ಮದುವೆ ಮಾಡ್ಕೊಂಡಿದ್ರಲ್ಲ, ಆ ಮದುವೆಗಿಂತ ಇದು ತುಂಬ ಶ್ರೇಷ್ಠ. ಯಾಕೆಂದರೆ ಆಗ ಮಾಣಿಮಠದ ದೇವರೂ ಬಂದಿರಲಿಲ್ಲ ನಿಮ್ಮ ಮದುವೆಗೆ, ಮತ್ತು ಗುರುಗಳು ನಿಮಗೆ ಸಿಕ್ಕಿರಲಿಲ್ಲ. ಇಬ್ಬರಿಬ್ಬರು ಗುರುಗಳು ನಿಮಗೆಲ್ಲಿ ಮದುವೆಗೆ, ನಮ್ಮ ಪರಂಪರೆಯಲ್ಲಿ ಮದುವೆಗೆ ಹೋಗುವಂಥ ಅಭ್ಯಾಸ ಇಲ್ಲ, ನಾಂದಿ ಇರುವಲ್ಲಿ ಹೋಗುವಂಥ ಅಭ್ಯಾಸ ಇಲ್ಲ. ಹಾಗಾಗಿ ಮದುವೆಗೆ ಗುರುಗಳು ಬರೋದಿಲ್ಲ ಹೇಗಿದ್ರು ಕೂಡ ಅಂತ. ಆದರೆ ಇದರಲ್ಲಿ ಗುರು ಸನ್ನಿಧಾನವೂ ಇದೆ, ದೇವರು ಇದ್ದಾರೆ, ಮಾಣಿಮಠದ ದೇವರುಗಳ ಸನ್ನಿಧಾನವೂ ಕೂಡ ಇದೆ ಅಂತ. ಹಾಗಾಗಿ ಆ ಮದುವೆ ಬಿಡಿ, ಇದೇ ಶ್ರೇಷ್ಠವಾಗಿರ್ತಕ್ಕಂಥದ್ದು. ನ್ಯಾಯವಾದ ಮದುವೆ ಈಗಲೇ ಆದಂತೆ. ಈಗಾಗಲೇ ಚಗಟಿಪುರದ ಪೂಜರು ಅಪ್ಪಣೆ ಕೊಡಿಸಿದ್ದಾರೆ, ನೀವು ಈಗ ತಾನೇ ಹುಟ್ಟಿದ್ದು ಅಂತ ನೀವೆಲ್ಲ ಅಂತ. 60ಕ್ಕೆ ಅರಳು ಮರಳು, ಬಾಲ್ಯಕ್ಕೆ ಮರಳು ಅಂತ ಹೇಳ್ತಾರಲ್ಲ, ಈಗ ತಾನೇ ನೀವು ಹುಟ್ಟಿದ್ದು ಅಂತ ಗುರುಗಳು ಅಪ್ಪಣೆ ಕೊಡಿಸಿದ್ದಾರೆ. ನಿಮ್ಗದು ಒಂದು ವೇಳೆ ಇಲ್ಲ ಭಾಳ ಚಿಕ್ಕದಾಯ್ತು ಅಂತ ಅನ್ಸ್ಬಿಟ್ರೆ, ಈಗ ತಾನೇ ಮದುವೆ ಆಗಿದೆ ಅಂತ ಅನ್ಕೊಳ್ಳಿ, ನೀವು ತೊಂದರೆ ಇಲ್ಲ ಅಂತ. ಅಷ್ಟೇ ಮದುವೆ ಆಗ್ತಾ ಇದೆ ನಿಮಗೆ ಅಂತ. ನೀವು ಹೊಸ ಜೋಡಿ ಮದುಮಕ್ಕಳು ನೀವು ಅಂತ ಸಂದರ್ಭ ಅಂತ. ಮತ್ತೆ ಹೊಸದಾಗ್ತಕ್ಕಂಥ ಒಂದು ಸಂದರ್ಭ ಬಂದಿದೆ ನೋಡಿ. ತುಂಬ ನಮಗೆ ಸಂತೋಷ ಆಗ್ತದೆ. ಎಲ್ಲಿಂದ ಎಲ್ಲಿಗೆ ನೋಡಿದರೂ ಕೂಡ ನಮಗೆ ಆ ಒಂದು ಮುಂಡಾಸುಗಳು ನಿಮ್ಮದು ಬಹುಶಃ ಜೀವಮಾನದಲ್ಲೇ ಮರಲಿಕ್ಕಿಲ್ಲ ಅಂತ. ನಿಮಗೆ ಆ ದೃಶ್ಯ ನೋಡುವ ಯೋಗ ಇಲ್ಲ, ನಮಗಿದೆ. ಇಲ್ಲಿಂದ ತುಂಬ ಸುಂದರವಾಗಿ ಕಾಣ್ತದೆ ಅಂತ. ಇಷ್ಟಾರು ಪೇಟಗಳು, ಬೆಳ್ಳಿ ಪೇಟ, ಮಧ್ಯೆ ಮಧ್ಯೆ 1-2 ಬಂಗಾರದ ಪೇಟೂ ಇದೆ. ಆದರೆ ಹೆಚ್ಚು ಬೆಳ್ಳಿಯ ಮುಂಡಾಸುಗಳು ತುಂಬ ಚೆಂದ ಕಾಣ್ತಾ ಇದೆ. ಇಲ್ಲಿಂದ ನೋಡುವಾಗ ಎಲ್ಲ ಒಂದು ಹೂವರಡಿದ ಹಾಗೆ, ತೋಟದಲ್ಲಿ ಹೂವರಡಿದ ಹಾಗೆ, ನಂದನವರದ ಹಾಗೆ ಇದು ಗೋಚರ ಆಗ್ತಾ ಇರತಕ್ಕಂಥದ್ದು. ಹಾಗೆ ನಿಮ್ಮ ಸಾಂಪ್ರದಾಯಿಕ ವೇಷಭೂಷ, ನೀವು ಕಚ್ಚೆ ಪಂಚೆ ಉಟ್ಟು, ಉತ್ತರಿಯನ್ನು ಹೊದ್ದು, ಮುಂಡಾಸು ಸುತ್ತಿ, ಮಾಲೆ ಹಾಕಿ, ತಿಲಕ ಧಾರಣೆ ಮಾಡಿ ನೀವು ಕುಳಿತ ಭಂಗಿ ಇದೆಯಲ್ಲ, ನೋಡೋದು 2 ಕಣ್ಣು ಸಾಲದು ಅಂತ ಇದನ್ನು ಖಂಡಿತವಾಗಿ ಹೇಳಬೇಕು. ಗುರುಗಳು ಅಂದರೆ 3ನೇ ಕಣ್ಣಿರೋರಿಗೆ ಗುರುಗಳು ಅಂತ ಕರೀತಾರಂತೆ. ಹಾಗಾಗಿ 3ನೇ ಕಣ್ಣಿರೋರೇ ಅವರಿಗೆ ಅದನ್ನು ನೋಡ್ತಕ್ಕಂಥ ಯೋಗ ಸಿಗ್ತಾ ಇರುವಂಥದ್ದು ಎಂಬುದಾಗಿ ನಾವು ಭಾವಿಸ್ತೇವೆ. ಹಾಗೆ ಸುಮ್ಮನೆ ನೋಡೋದಲ್ಲ, ಆಶೀರ್ವಾದದ ದೃಷ್ಟಿಯಿಂದ ನಿಮ್ಮೆಲ್ಲರನ್ನೂ ಕೂಡ ನಾವಿಬ್ಬರು ಕೂಡ ನಿಮ್ಮನ್ನು ಒಂದು ಅಮೃತ ದೃಷ್ಟಿಯಿಂದ, ಆಶೀರ್ವಾದದ ದೃಷ್ಟಿಯಿಂದ, ನಿಮಗೆಲ್ಲ ಒಳ್ಳೆಯದಾಗಬೇಕು ಅನ್ನುವಂಥ ಶುಭ ಹಾರೈಕೆಯ ದೃಷ್ಟಿಯಿಂದ ನಿಮ್ಮನ್ನು ನಾವು ನೋಡ್ತಾ ಇರುವಂಥದ್ದು. ಮುಂದಿನ ಜೀವನ ನಿಮ್ಮದು ನೆಮ್ಮದಿಯದಾಗಬೇಕು. ಯಾಕೆಂದರೆ ವೃದ್ಧಾಪ್ಯದಲ್ಲಿ ಬೇರೆ ಯಾವ ಅಪೇಕ್ಷೆಗಳು ಕೂಡ ಇರೋದಿಲ್ಲ, ಒಂದು ನೆಮ್ಮದಿ ಬೇಕು ಅಂತ ಸಾಮಾನ್ಯವಾಗಿರುವಂಥದ್ದು. ಹಾಗಾಗಿ ನೆಮ್ಮದಿಗೆ ನಿಮಗೆ ಯಾವ ಕೊರತೆಯೂ ಬಾರದೇ ಇರಲಿ. ಮತ್ತು ಆರೋಗ್ಯ, ಸಾಮಾನ್ಯವಾಗಿ ಈ ಎಲ್ಲ ತಕರಾರುಗಳು ಶಾರೀರಿಕವಾದ್ದು ಬರೋ ಸಂದರ್ಭಗಳದು ಅಂತ. ಅಲ್ಲಿ ನೋವು, ಇಲ್ಲಿ ನೋವು, ಅದೇನೋ ಸಿಹಿ ಹೆಚ್ಚಾಗಿ ಕಾಯಿಲೆ ಅಂತೆ, ಒತ್ತಡ ಹೆಚ್ಚಾಗಿ ಕಾಯಿಲೆ ಅಂತೆ, ಇದೆಲ್ಲ ಸಂದರ್ಭ ಅಂತ. ಹೃದಯ ಏನೋ ಭಾರ ಆಗಿದೆಯಂತೆ ಅನ್ನೋ ಸಂದರ್ಭ ಇದು ಅಂತ. ಹಾಗಾಗಿ ಆರೋಗ್ಯ, ನೆಮ್ಮದಿ, ಆನೆ, ಆರೋಗ್ಯದ ಆ, ನೆಮ್ಮದಿಯ ನೆ, ಇದೆರಡು ಸೇರಿ ಆನೆಯ ಬರವನ್ನು ರಾಮದೇವರು ನಿಮಗೆ ಅನುಗ್ರಹ ಮಾಡಲಿ ಎಂಬುದಾಗಿ ಸಮಯದಲ್ಲಿ ನಾವು ಆಶೀರ್ವಾದ ಮಾಡ್ತೇವೆ. ಆನೆ ಮಠದಲ್ಲಿ ಇಂದೆಲ್ಲ ಆನೆ ಇರ್ತಿತ್ತು ಯಾವಾಗಲೂ ಮಠದಲ್ಲಿ. ಈಗಲೂ ಕೂಡ ಹಸಿದಂಥದ ಸಿಂಹಾಸನ ವಿಶೇಷ ಅಲ್ವಾ. ಹಾಗಾಗಿ ಮಠ ನಿಮಗೆ ಆನೆಯನ್ನು ಕೊಡಲಿ, ಆರೋಗ್ಯ ಮತ್ತು ನೆಮ್ಮದಿಗಳನ್ನು ಸ್ಥಿರವಾಗಿ ಕೊಡಲಿ ಅಂತ. ಮತ್ತು ನಿಮ್ಮ ಶೇಷಾಯುಸ್ಸು ರಾಮಸೇವೆ, ಗುರುಸೇವೆಗೆ ವಿನಿಯೋಗ ಆಗಬೇಕು ಅಂತ. ಅಂಥವರೇ ಭಾಳ ಮಂದಿ ಇದ್ದೀರಿ ನೀವು. ಆಯಿತು, ಇನ್ನೂ ಮತ್ತು ನೀವು ಮನೆ, ಸಂಸಾರ, ತೋಟ, ವ್ಯವಹಾರ ಇದೆಲ್ಲ ಜಾಸ್ತಿ ನೀವು ಹಚ್ಕೊಳ್ಬಾರ್ದು ಅಂತ. ಮಕ್ಕಳಿಗೆ ನೀವು ಇದನ್ನು ಬಿಡಬೇಕು. ಹೆಚ್ಚು ನೀವು ಗುರುಸೇವೆ ತೊಡಗಿಕೊಳ್ಬೇಕು ಅಂತ. ಮುಂದಿನ ಆಲೋಚನೆ ಮಾಡಬೇಕು ಅಂತ. ಮುಂದಿನ ಆಲೋಚನೆ ಅಂದರೆ ದೇಹದ ನಂತರದ ಸಿದ್ಧತೆಗಳನ್ನು ಮಾಡಬೇಕಲ್ವ, ಪುಣ್ಯ ಸಂಚಯ ಮಾಡಬೇಕು. ಮುಂದಿನ ಆಲೋಚನೆ ಅಂದರೆ ಮುಂದಿನ ಪೀಳಿಗೆಗೆ ಪುಣ್ಯವನ್ನು ಬಿಟ್ಟು ಹೋಗಬೇಕು, ನೀವು ಪುಣ್ಯದ ರಾಶಿಯನ್ನು ಬಿಟ್ಟು ಹೋಗಬೇಕು. ಆಯಿತು, ಸಂಸಾರ, ಮನೆ, ಮಕ್ಕಳು, ವ್ಯವಹಾರ ಎಲ್ಲ ಜೀವನ ಇಡೀ ಆಯಿತು. ಇನ್ನು ಮುಂದೆ ಕೇವಲ ಪುಣ್ಯ ಸಂಚಯಕ್ಕೆ, ಕೇವಲ ದೇವ ಕಾರ್ಯ, ದೇಶ ಕಾರ್ಯ, ಗುರು ಕಾರ್ಯ ಇಂತಹದ್ದಕ್ಕೆ ನೀವು ನಿಮ್ಮ ಮನಸ್ಸನ್ನು, ಸಂಪತ್ತನ್ನು ಎಲ್ಲವನ್ನೂ ಕೂಡ ವಿನಿಯೋಗ ಮಾಡಬೇಕು. ಆ ರೀತಿಯಲ್ಲಿ ತ್ಯಾಗದ ಮನಸ್ಸು ಹೆಚ್ಚು ಬರಬೇಕಾದ ಸಂದರ್ಭ, ಅಧ್ಯಾತ್ಮದ ಪ್ರವೃತ್ತಿ ಹೆಚ್ಚು ಇರಬೇಕಾದ ಸಂದರ್ಭ ಅನ್ನೋದನ್ನು ಈ ಸಮಯದಲ್ಲಿ ನಾವು ಹೇಳಬಯಸ್ತೇವೆ. ಕೊನೆಯಲ್ಲಿ ಅದೊಂದು ಮಾತನ್ನು ಹೇಳಿದೆ ಪೂರ್ತಿ ಸಮಾಧಾನ ಆಗೋದಿಲ್ಲ ನಮಗೆ. ಅದೇನೆಂದರೆ,
ಇವತ್ತು ಇಡೀ ಸಮಾಜವೇ, ಒಟ್ಟು ಸಮಾಜವೇ, ಶಿಷ್ಯ ಸಮಾಜ ತೆಗೆದುಕೊಂಡ್ರೆ ಆ ಸಮಾಜ ಹೇಗಿದೆ ಅಂದರೆ ಅದು ವೃದ್ಧ ವೈಭವ ಅಂತ, ಇಡೀ ಸಮಾಜ ಅಂತ. ನೀವೊಂದು ದೊಡ್ಡ ಊರು, ಹಳೆ ಊರಿಗೆ ಹೋದರೆ ಇಡೀ ಊರಿನಲ್ಲಿ ಇರೋದು ಯಾರು? ಬರೀ ವೃದ್ಧರೇ ಅಂತ. ವೃದ್ಧೆ, ಮುದುಕಿ ಅಂತ ಹೇಳೋಕೆ ಮನಸ್ಸಿಲ್ಲ ನಮಗೆ, ಹಾಗೆ ಒಳ್ಳೆ ಶಬ್ದ ಹಿಡಿದು ಅವರೇ ಇರೋದು ಅಂತ. ಮಕ್ಕಳು ಮೊಮ್ಮಕ್ಕಳು ಎಲ್ಲಿ ಅಂದರೆ ದೂರದ ಊರುಗಳಲ್ಲಿ, ದೇಶದ ಹೊರಗೆ ಇರುವಂಥದ್ದು. ಕೇವಲ ಮುಪ್ಪಿನಲ್ಲಿ ನೀವು ಇಬ್ಬರೇ ಇಬ್ಬರು, ಕೆಲವು ಕಡೆ ಒಬ್ಬರೇ ಒಬ್ಬರು ಮುದುಕರು, ಒಬ್ಬರೇ ಒಬ್ಬರು, ಮಹಿಳೆಯರು ಯಾರೋ ಒಬ್ಬರೇ, ಅಥವಾ ಪುರುಷರು ಕೂಡ ಹೆಂಡತಿ ಕಳ್ಕೊಂಡು ಒಬ್ಬರೇ ಇರ್ತಕ್ಕಂಥ ಸಂದರ್ಭಗಳನ್ನು ನಾವು ಕಾಣ್ತೇವೆ. ಅಂತಂದರೆ ಒಟ್ಟು ಸಮಾಜದಲ್ಲಿ ಅತ್ಯಂತ ಹೆಚ್ಚಿರೋದು ಯಾರು ಇವತ್ತು ಅಂದರೆ ವೃದ್ಧರು ಅಂತ. ಆ ಸ್ಥಿತಿ ಇದೆ ಅಂತ. ಸಮಾಜ ಇದನ್ನು ಪರಿಭಾವಿಸಬೇಕು, ಮುಖ್ಯವಾಗಿ ಯುವ ಪೀಳಿಗೆ ಇದನ್ನು ಪರಿಭಾವಿಸಬೇಕು ಅಂತ. ಮಕ್ಕಳ ಸಂಖ್ಯೆ ಇಲ್ಲ ಅಂತ. ಈಗ ಸಾಮೂಹಿಕ ಉಪನಯನ ಮಾಡಿದರೆ 200 ಮಕ್ಕಳು ನಿಮ್ಗೆ ಸಿಗೋದಿಲ್ಲ ಅಂತ. ಹಾರಕರ ನಾರಾಯಣ ಭಟ್ರು ಹೇಳಬೇಕು, 200 ಮಕ್ಕಳು ಸಿಗ್ತಾರ ಅಂತ. ಸಾಮೂಹಿಕ ಉಪನಯನ ಮಾಡಿದರೆ 200 ಮಕ್ಕಳು ಬಂದು ಸಾಮೂಹಿಕ ಉಪನಯನ ಆಗ್ತದ ಅಂತ. 10 ಮಕ್ಕಳು ಸಿಗೋದಿಲ್ಲ ಅಂತ. ಗಂಭೀರವಾಗಿ ಆಲೋಚನೆ ಮಾಡಿದನ್ನ ಅಂತ. ನಾವು ಎಲ್ಲಿಗೆ ಹೋಗ್ತಾ ಇದ್ದೇವೆ ಅಂತ. ಈಗ ಹಿಂದೆಲ್ಲ ದೊಡ್ಡ ಯುದ್ಧಗಳು ನಡೆದು ಹೋದ ನಂತರ ಊರಿಗೆ ಬಾಲ ವೃದ್ಧಾವಶೇಷ ಅಂತ ಕರಿತಾ ಇದ್ರು. ಊರಿನಲ್ಲಿ ಬರೀ ಮಹಿಳೆಯರು, ಮಕ್ಕಳು, ಮುದುಕರು ಮಾತ್ರ, ಯುವಕರೆಲ್ಲ ಯುದ್ಧಕ್ಕೆ ಹೋಗಿ ಸತ್ತಾಯಿತು ಅಂತ. ಬಾಲ ವೃದ್ಧಾವಶೇಷ ಅಂತ. ಯುದ್ಧದ ನಂತರ ಈ ಲಂಕೆ, ರಾಮಾಯಣದ ಯುದ್ಧದ ನಂತರ ಬಾಲ ವೃದ್ಧಾವಶೇಷವಾಗಿತ್ತು, ಸ್ತ್ರೀ ಬಾಲ ವೃದ್ಧಾವಶೇಷವಾಗಿತ್ತು ಅಂತ. ಆದರೆ ಇವತ್ತು ಇಡೀ ಸಮಾಜವೇ ವೃದ್ಧಾವಶೇಷ ಅಂತ, ವೃದ್ಧರೇ ಇರ್ತಕ್ಕಂಥದ್ದು ಅಂತ. ಹಾಗಾಗಿ ಇದೇ ಕಾರ್ಯಕ್ರಮ ವಿಶೇಷ. ಇಡೀ ಸಮಾಜದಲ್ಲಿ ಈ ಕಾರ್ಯಕ್ರಮ ವಿಶೇಷ ಅನ್ನೋ ಕಾಲ ಬಂದುಬಿಡ್ತು ನೋಡಿ ಅಂತ. ಹಾಗಾಗಿ ಇನ್ನುಳಿದವರು ಅವರು ಈಗಲಾದರೂ ಕೂಡ ಎಚ್ಚರಾಗಬೇಕು ಅಂತ. ಈಗ ನಿಮಗೆ 3 ಮಕ್ಕಳಿದ್ದಿದ್ರೆ ನಾವೇನು ಹೇಳೋದಂದರೆ 16 ಮಂದಿ ಇರಬೇಕಾಗಿತ್ತು ನಮ್ಮ ಜೊತೆಗೆ ಇವತ್ತು ಅಂತ. ಕೊನೆ ಪಕ್ಷ 16 ಮಂದಿ ಇರಬೇಕಾಗಿತ್ತು ಅಂತ. ಈಗ ನಿಮಗೆ 3 ಮಕ್ಕಳು, ಈಗ ಗಂಡು ಮಕ್ಕಳಾದ್ರೆ ಸೊಸೆಯರು, ಹೆಣ್ಣು ಮಕ್ಕಳಾದ್ರೆ ಅಳಿಯಂತಿರು, ಅಲ್ಲಿಗೆ 3 2 6 ಆಯಿತು. 6 ಜನರಿಗೆ, 6 ದಂಪತಿಗಳಿಗೆ 3 ಮೊಮ್ಮಕ್ಕಳು, ಎಷ್ಟಾಯಿತು? 9 9 6 15. ನೀವು ಗಂಡ ಹೆಂಡತಿ ಸೇರಿದ್ರೆ 17 ಮಂದಿ ಇರಬೇಕಾಗಿತ್ತು ಅಂತ. ನೀವು ಎಷ್ಟು ಮಂದಿ? 17 ಮಂದಿ ಇದ್ದೀರಿ ನೀವೀಗ? ನೀವು ಆಲೋಚನೆ ಮಾಡಿ ಅಂತ. 17 ಇದ್ದೀರಾ ನೀವು ಅಂತ? 17ರ ಅರ್ಧ ಇದ್ದೀರಾ ಅಂತ? ಅದರ ಅರ್ಧವೂ ಇಲ್ಲ ಅನ್ನೋಂಥ ಕಾಲ ಬಂತಲ್ವಾ ಅಂತ. ಹಾಗಾಗಿ ಇದು ನಿಮಗೆ ಹೇಳ್ತಾ ಇರುವಂಥದ್ದಲ್ಲ, ವೃದ್ಧರಿಗೆ ಹೇಳ್ತಾ ಇರುವಂಥದ್ದಲ್ಲ, ನಿಮ್ಮ ಮಕ್ಕಳು ಮತ್ತು ಮುಂದಿನ ಪೀಳಿಗೆಗೆ ಹೇಳ್ತಾ ಇರ್ತಕ್ಕಂಥದ್ದು. ಸಮಾಜ ಉಳಿಬೇಕು, ಸಮಾಜ ಬೆಳೀಬೇಕು ಅಂತ. ಅದಕ್ಕೆ ಗಮನ ಕೊಡಬೇಕು. ಕೊಡದೇ ಇದ್ದರೆ ಈಗ ಈ ಕಾರ್ಯಕ್ರಮ ವೈಭವ, ಮುಂದಕ್ಕೆ ಯಾವ ಕಾರ್ಯಕ್ರಮವೂ ಇಲ್ಲ ಅಂತ. ಇನ್ನು ಮುಂದಕ್ಕೆ ಏನಿದೆ ಅಂದರೆ ಏನೂ ಇಲ್ಲ ಅಂತ. ಒಟ್ಟು ಏನಾಗಿದೆ ಅಂದರೆ ಸಮಾಜವೇ ಸಂಧ್ಯೆಗೆ ಬಂದು ನಿಂತುಬಿಟ್ಟಿದೆ ಅಂತ. ಒಟ್ಟು ಸಮಾಜವೇ ಬಾಲ್ಯ ಕಳೆದು, ಬಾಲಕರು ತುಂಬ ಕಡಿಮೆ, ಯುವಕರು ಕಡಿಮೆ, ಇರುವುದೆಲ್ಲ ವೃದ್ಧರು ಮಾತ್ರ ಅಂತ. ಮತ್ತಾರೂ ಇಲ್ಲ ಅಂತ, ವೃದ್ಧರು ಮಾತ್ರ ಅಂತ. ಹೀಗಿರುವಾಗ ಸಮಾಜವೇ ಒಂದು ಸಂಧ್ಯಾಕಾಲನ ಕಾಣ್ತಾ ಇರ್ತಕ್ಕಂಥ ಹೊತ್ತು ಬಂದುಬಿಟ್ಟಿದೆ. ಮುಂದೆ ರಾತ್ರಿ ಕತ್ತಲೆ ಅಂತ ಆಗಬಾರ್ದು ಅಂತ. ಪೀಳಿಗೆ ಉಳಿಬೇಕು, ಪೀಳಿಗೆ ಬೆಳಿಬೇಕು ಅನ್ನೋದನ್ನು ಈ ಸಮಯದಲ್ಲಿ ಚೂರು ಭಾರವಾದ ಮನಸ್ಸಿಂದ ಇದನ್ನು ಹೇಳೋದಕ್ಕೆ ಅಪೇಕ್ಷೆ ಪಡ್ತೇವೆ. ವಂಶವೃದ್ಧಿ ಆಗಬೇಕಾಗಿರುವಂಥ ತುಂಬ ಅಗತ್ಯ. ವಂಶಕ್ಷಯ ಆಗಬಾರ್ದು, ಸಮಾಜ ಕ್ಷಯ ಆಗಬಾರ್ದು ಅನ್ನೋದನ್ನು ಈ ಸಮಯದಲ್ಲಿ ನಾವು ನೆಟ್ ಮಾಡಿಕೊಂಡು, ಒಂದು ಅದ್ಭುತ ಸಂದರ್ಭ ಅಂದರೆ ಶಕಟಪುರದ ಶಂಕರಾಚಾರ್ಯರು ಈ ಸಮಯದಲ್ಲಿ ಬಂದು ಒದಗಿರ್ತಕ್ಕಂಥದ್ದು. ನಿಜವಾಗಿ ಅವರ ಹೃದಯ ಮನಸ್ಸು ತುಂಬ ವಿಶಾಲ. ನಾವು ತುಂಬ ಸಣ್ಣ ಅವಧಿಯಲ್ಲಿ ಕೇಳಿದ್ದು ಅವರನ್ನು. ಅವರು ದೊಡ್ಡ ಮನಸ್ಸು ಮಾಡಿ ಒಪ್ಕೊಂಡು ಇಲ್ಲಿಗೆ ಬಂದಿದ್ದಾರೆ. ನಿಮಗೆಲ್ಲ ಆಶೀರ್ವಾದ ಮಾಡೋದಕ್ಕೋಸ್ಕರವಾಗಿ ಬಂದಿದ್ದಾರೆ. ಅದು ಶ್ರೀ ವಿದ್ಯಾಪೀಠ ಶ್ರೀಚಕ್ರದ ಅರ್ಚನೆಯನ್ನು ತುಂಬ ಅತ್ಯದ್ಭುತವಾಗಿ ಅವರು ನಡೆಸ್ತಾರೆ. ಇಲ್ಲಿಗೂ ಮನೆಮಟ್ಟಕ್ಕೂ ಆ ಒಂದು ಮಹಾಯೋಗ ಇದೆ, ಒಂದು ವಿಶೇಷ ಸಂದರ್ಭ ಇದೆ ಅನ್ನೋದನ್ನು ನೆನಪು ಮಾಡಿಕೊಂಡು ನಿಮಗೆ ಆಶೀರ್ವಾದ ಕೊಡೋ ಸಲುವಾಗೇ ಅವರಿಗೂ ಬರುವಂತಾಯಿತು ಎಂಬುದಾಗಿ ನಾವು ಭಾವಿಸ್ತೇವೆ. ಹಿಂದೆಯೂ ಹಿಡಿದು ಇನ್ನೊಮ್ಮೆ ಹೇಳ್ತೇವೆ, ಇದೇ ಮಠದಲ್ಲಿ ದಲಿತೋಪಾಖ್ಯಾನ ಪ್ರವಚನವನ್ನು ನಾವು ಕಳೆದ ವರ್ಷ ಮಾಡಿದ್ವು. ಅದರ ಫಲವಾಗಿ ಈ ವರ್ಷ ನವರಾತ್ರಿ ಕಳೆದು ದಲಿತೆಯ ದೊಡ್ಡ ಉಪಾಸಕರು, ಬಹುದೊಡ್ಡ ಉಪಾಸಕರು, ಅವರು ಇದನ್ನೇ ಹೇಳಿದ್ರು. ನಿನ್ನೆ ನಮ್ಮ ಹತ್ರ ಮಾತಾಡ್ತಾ ಹೇಳ್ತಾ ಇದ್ರು, ಅಮ್ಮನವರು ನಿಮ್ಮನ್ನು ಕೊಟ್ಟಿದ್ದು ನಮಗೆ ಅಂತ ಅವರು ನಿನ್ನೆ ಹೇಳ್ತಾ ಇದ್ರು. ನಾವು ಕೂಡ ಅದನ್ನೇ ಹೇಳಿದ್ದು. ಅಮ್ಮನವರು ಆ ದಲಿತೋಪಾಖ್ಯಾನ ಪ್ರವಚನದ ಫಲವಾಗಿ ಬದರಿ ಶಂಕರಾಚಾರ್ಯ ಪೀಠ ನಮಗೆ ಪ್ರಾಪ್ತ ಆಯಿತು, ನಮ್ಮೊಟ್ಟಿಗೆ ಅದು ಬರುವಂತಾಯಿತು ಎಂಬುದಾಗಿ ಭಾವಿಸ್ತೀನಿ. ನಿಮ್ಮದೆಲ್ಲ ಯೋಗ, ನಿಮಗೆ
ಇದೆಲ್ಲ ಒಟ್ಟಿಗೆ ತುಂಬ ವಿಶೇಷವಾಗಿ ಪ್ರಾಪ್ತಿಯಾಗಿದೆ. ಯೋಗ, ಮಹಾಯೋಗ, ಸುಯೋಗ ನಿಮಗೆಲ್ಲ ಅಮೃತ ಘಳಿಗೆ ಇದು. ನೀವು ಏನು ಮಾಡಿದರೂ ಕೂಡ ಈ ರೀತಿಯಲ್ಲಿ ನೀವು ಇದನ್ನು ನಡೆಸೋಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಹೇಗೆ ನಡೀತಾ ಇವತ್ತು ಆ ರೀತಿ ನಡೆಸೋಕ್ಕೆ ನಿಮಗೆ ಯಾವ ಕಾರಣಕ್ಕೂ ಜನ್ಮ ಜನ್ಮ ಎತ್ತಿ ಬಂದರೂ ಕೂಡ ಸಾಧ್ಯ ಆಗ್ತಿರ್ಲಿಲ್ಲ. ಅಂಥ ಯೋಗ ನಿಮ್ಮದು ಇದು ಎಂಬುದಾಗಿ ಇನ್ನೊಮ್ಮೆ ಈ ಸಮಯದಲ್ಲಿ ನೆನಪು ಮಾಡಿ, ಒಂದು ವಾನಪ್ರಸ್ಥ, ಈ ವಾನಪ್ರಸ್ಥಾಶ್ರಮದ ಸಲುವಾಗಿ ಹಾಗೊಂದು ಯೋಚನೆ ಸಂಸ್ಥಾನದ ಮನಸ್ಸಲ್ಲಿದೆ. ಎಷ್ಟೋ ವೃದ್ಧ ದಂಪತಿಗಳಿಗೆ ಅಗತ್ಯ ಇದೆ ಅದರದ್ದು. ಮಠದ ಕಡೆಯಿಂದಲೇ ಒಂದು ವ್ಯವಸ್ಥೆ ಮಾಡಬೇಕು. ಯಾರಿಗೆ ಆಸಕ್ತಿ ಇದೆಯೋ ಅಂಥವ್ರೆಲ್ಲ ಒಟ್ಟುಗೂಡಿ ಇರುವಂತೆ ಅವ್ರಿಗೆ ಬೇಕಾದ ಸೌಲಭ್ಯಗಳು ಇವತ್ತಿನ ಕಾಲದಲ್ಲೆಲ್ಲ ನಡೀತದೆ. ಅಂಥದ್ದು ತುಂಬ ವೃದ್ಧಾಪ್ಯದಲ್ಲಿ ಇರ್ಲಿಕ್ಕೆ ಬೇಕಾಗತಕ್ಕಂಥ ವ್ಯವಸ್ಥೆಗಳು. ಅದು ಇಲ್ಲಿಂದ ಹಾಗಲ್ಲ, ಒಂದು ಗುರು ಕೃಪೆ, ಗುರು ಆಶೀರ್ವಾದದ ರೂಪದಲ್ಲಿ ಗುರುಗಳ ಮಟ್ಟಿಗೆ ಇರುವಂತೆ ಒಂದು ವಾನಪ್ರಸ್ಥ ಅಗ್ರಹಾರವನ್ನು ಮಾಡಬೇಕು ಅನ್ನೋ ಯೋಚನೆ ಬಹಳ ಹಳೆಯದ್ದು. ಪೀಠಕ್ಕೆ ಬರುವಾಗ ಮಾಡಿರ್ತಕ್ಕಂಥ ಒಂದು ಆಲೋಚನೆ. ಶೀಘ್ರದಲ್ಲಿ ಇಲ್ಲಿ ಆದರೂ ಆಶ್ಚರ್ಯ ಇಲ್ಲ, ಇಲ್ಲಿ ಸಮೀಪ ಸುತ್ತಮುತ್ತ ಆದರೂ ಕೂಡ ಆಶ್ಚರ್ಯ ಇಲ್ಲ. ಒಂದು ದೃಷ್ಟಿ ಕುದುರೆ ಬೆಟ್ಟಿನ ಮೇಲೆ ಇದೆ ನಮ್ಮದು ಈಗಾಗಲೇ. ಇನ್ನು ವಿಚಾರ ಮಾಡಿ ಇದನ್ನೆಲ್ಲವನ್ನು ಅಂತಿಮ ಮಾಡಬೇಕಾದ ಪ್ರಮೇಯ ಇದೆ. ಹಾಗೆ ಯಾರು ಬಂದು ಉಳಿಲಿಕ್ಕೆ ಅಪೇಕ್ಷೆ ಪಡ್ತಾರೋ, ಯಾರಿಗೆ ಅಗತ್ಯ ಹಾಗೆ ಬಂದಿರ್ತದೋ ಅಂತಹ ಸಮಾಜದ ಸಂಧ್ಯಾಕಾಲದಲ್ಲಿ ಇರ್ತಕ್ಕಂಥವರಿಗೆ ಒಂದು ವಾನಪ್ರಸ್ಥ ಅಗ್ರಹಾರವನ್ನು ನಿರ್ಮಿಸ್ತಕ್ಕಂಥ ಒಂದು ವಿಚಾರ ನಮ್ಮದಿದೆ. ನೀವೆಲ್ಲ ಹ್ಞೂ ಅಂದರೆ, ನಿಮಗೆ ಅದು ಬೇಕು ಅಂತ ಅನಿಸಿದರೆ, ಬೇಕು ಅನ್ನೋರು ಭಾಳ ಮಂದಿ ಇದ್ದರೆ ಶೀಘ್ರದಲ್ಲಿ ಈ ಕಾರ್ಯ ಮಠದ ಕಡೆಯಿಂದ ಆಗ್ತದೆ ಎಂಬುದಾಗಿ ಈ ಸಮಯದಲ್ಲಿ ನಾವು ಒಂದು ಉದ್ಘೋಷವನ್ನು ಮಾಡ್ತಾ ನಿಮ್ಮೆಲ್ಲರನ್ನೂ ತುಂಬ ಪ್ರೀತಿಯಿಂದ, ಅತಿಶಯ ಪ್ರೀತಿಯಿಂದ ಹರಿಸ್ತೇವೆ. ಎರಡೂ ಪೀಠಗಳ ಪೂರ್ಣಾನುಗ್ರಹ ನಿಮಗೆ ಪೂರ್ಣವಾಗಿ ಪ್ರಾಪ್ತವಾಗುವಂತೆ ಆಗಲಿ. ಈ ಪೀಳಿಗೆಯನ್ನು, ಕಿರಿಯ ಪೀಳಿಗೆ ತುಂಬ ದೇವರಂತೆ ಕಾಣಲಿ. ನಿಮ್ಮ ಮಕ್ಕಳು, ಮೊಮ್ಮಕ್ಕಳು, ನಿಮ್ಮ ಬಂಧು ಬಾಂಧವರು, ಸಣ್ಣ ವಯಸ್ಸಿನವರು ನಿಮ್ಮನ್ನು ದೇವರಂತೆ ನೋಡುವಂಥ ಸದ್ಬುದ್ಧಿ ಅವರಿಗೆಲ್ಲ ಬರಲಿ ಅಂತ ನಿಮಗೆ ಆಶೀರ್ವಾದ ಮಾಡುವಂಥದ್ದು. ಹಾಗಾಗಿ ಅಂಥ ಒಂದು ಮನ್ನಡೆಗೆ ನೀವು ಪಾತ್ರರಾಗುವಂತೆ ಆಗಲಿ, ನಿಮ್ಮ ಆಶೀರ್ವಾದಕ್ಕೆ ಅವರು ಪಾತ್ರರಾಗುವಂತೆ ಆಗಲಿ. ಆಶೀರ್ವಾದ ಕೊಡುವ ಸ್ಥಿತಿಯಲ್ಲಿ ನಾವು ಇದ್ಕೊಳ್ಬೇಕಾಗ್ತದೆ, ಆಚರಣೆಯನ್ನು ಹಾಗೆ ಇಟ್ಕೊಳ್ಬೇಕಾಗ್ತದೆ ನಾವು ಕೂಡ. ಹಾಗೆ ಆ ಎತ್ತರಕ್ಕೆ ನೀವು ಏರುವಂತೆ, ನಿಮ್ಮಿಂದ ಆಶೀರ್ವಾದ ಪಡ್ಕೊಳ್ಳುವಂಥ ಸದ್ಬುದ್ಧಿ ಅವರಿಗೆ ಬರುವಂತೆ, ಪೀಳಿಗೆಗಳ ಮಧ್ಯೆ ಒಂದು ಸೇತು ನಿರ್ಮಾಣವಾಗುವಂತೆ, ಜನ್ರೇಷನ್ ಗ್ಯಾಪ್ ಅಲ್ಲ, ಅದರ ಬದಲಿಗೆ ಒಂದು ಸೇತು, ಆಶೀರ್ವಾದದ ಸೇತು, ಅಭಿವಾದನದ ಸೇತು ತಲೆಮಾರುಗಳ ಮಧ್ಯದಲ್ಲಿ ನಿರ್ಮಾಣವಾಗುವಂತೆ ಮಠವೇ ಆ ಸೇತುವೆ. ಇದು ಇಲ್ಲಿ ಎಲ್ಲ ವ್ಯವಸ್ಥೆಯವರು ಕೂಡ ಬರ್ತಾರೆ. ಆ ಸೇತುವಾಗಿ ಮಠವೇ ಪರಿಣಮಿಸುವಂತೆ ಆ ಶುಭ ಹಾರೈಕೆಯನ್ನು ಮಾಡ್ತೇವೆ. ನಿಮಗೆಲ್ಲರಿಗೂ ಉಭಯ ಪೀಠಗಳ ಶುಭಾಶೀರ್ವಾದದಿಂದ ಮುಂದಿನ ಜೀವನ ನೀವು ಕೊರಳಲ್ಲಿ ಹಾಕಿದ ಮಾಲೆ ಹಾಗೆ, ಆ ಮಾಲೆಗಿಂತ ಆ ಮಾಲೆ ಅವರು ಬಾಡ್ತದೆ, ಅದು ಬಾಡದಿರುವಂಥ ಮಾಲೆಯಂತೆ ಅಥವಾ ಸೂಡಿದ ಹೂವು ಬಾಡದಂತೆ ಇನ್ನು ಮುಂದಿನ ಆಯುಸ್ಸು, ನೆಮ್ಮದಿಯ ಆಯುಸ್ಸು ನಿಮ್ಮೆಲ್ಲರದು ಆಗಲಿ, ಎಲ್ಲರಿಗೂ ಒಳಿತಾಗಲಿ ಅಂತ ಅರ್ಪಣೆ ಆಗ್ತದೆ. ಹರೇ ರಾಮ.